ಇವಾಗ ಸಂಗೀತ ಕಲಿತೀವಿ, ಪ್ರಾಕ್ಟೀಸ್ ಮಾಡಿದ್ರೆ ತಾನೇ ಬರೋದು. ಚೆಸ್ ಕಲಿತೀವಿ, ಪ್ರಾಕ್ಟೀಸ್ ಮಾಡಿದ್ರೆ ತಾನೇ ಬರೋದು. ಹಾಗೇನೆ ಮೆಮರಿ ಕೂಡ ಒಂದು ಸ್ಕಿಲ್. ಖಿಲ್ಜಿ ಡೈನಾಸ್ಟಿನಲ್ಲಿ ಯಾರು ಬರ್ತಾರೆ? ಜಲಾಲುದ್ದೀನ್ ಖಿಲ್ಜಿ, ಅಲಾವುದ್ದೀನ್ ಖಿಲ್ಜಿ. ಓಕೆ, ಜಲಾಲುದ್ದೀನ್ ಖಿಲ್ಜಿದು ಟೈಮ್ ಏನು? 1292 to 1296. ಜನರಲ್ ಆಗಿ ಎಲ್ಲರೂ ಹೇಳ್ತೀವಿ ವಿ ಫರ್ಗಾಟ್ ಮರ್ತೋಯ್ತು. ಯಾಕೆ? ಬಿಕಾಸ್ ಯು ಹ್ಯಾವೆಂಟ್ ರಿಜಿಸ್ಟರ್ಡ್ ಇಟ್ ಅಟ್ ದ ರೈಟ್ ಪ್ಲೇಸ್. ಒಂದೇ ಒಂದು ಸೆಕೆಂಡ್ ಸರ್ ಕಣ್ಣು ಮುಚ್ಕೊಂಡು ನಾನು ಹೇಳೋ ವಿಷಯದ ಬಗ್ಗೆ ಥಿಂಕ್ ಮಾಡಿ. ಏರೋಪ್ಲೇನ್, ಕಾರ್, ಆಲ್ ರೈಟ್ ಸರ್. ನಾನು ಇವಾಗ ಈ ವರ್ಡ್ ಹೇಳಿದಾಗ ನಿಮಗೆ ಆ ವರ್ಡ್ದು ಸ್ಪೆಲ್ಲಿಂಗ್ ಬಂತಾ ಇಲ್ಲ ಇಮೇಜ್ ಬಂತು? ಕ್ಯಾಲ್ಸಿ ಅಂದ್ರೆ ಕ್ಯಾಲ್ಸಿಯಂ, ಮ್ಯಾಗಿ ಮೆಗ್ನೀಷಿಯಂ, ಆಲೂ ಅಲ್ಯೂಮಿನಿಯಂ, ಅದನ್ನ ಸಿಂಕ್ ಹಾಕ್ದೆ. ಓಕೆ, ಜಿಂಕ್. ಮೇಡಮ್, ಎಲ್ಲಾ ವಿಚಾರಗಳನ್ನು ಕೂಡ ಇಮೇಜ್ ಕನೆಕ್ಟ್ ಮಾಡಕ್ಕಾಗತ್ತಾ? ಈಗ ಪಿ ಬ್ಲಾಕ್ ಅಲ್ಲಿ ಗ್ರೂಪ್ 14 ಅಲ್ಲಿ ಏನಿದೆ? ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್, ಲೆಡ್. ಹೇಗೆ ನೆನ್ಪಿಟ್ಕೊಂಡಿದ್ದೀನಲ್ಲ? ಸ್ಟೋರಿ ಮೆಥಡ್. ಸೊ ನಾನ್ ಡಾಮಿನೆಂಟ್ ಹ್ಯಾಂಡು ನಾವು ಯಾವತ್ತೂ ಪ್ರೋಗ್ರಾಮ್ ಮಾಡಿಲ್ಲ ಬರೆಯೋದಕ್ಕೆ. ಸೊ ಅಲ್ಲಿ ಬರಿಬೇಕಾದ್ರೆ ಏನು ಮಾಡ್ತೀವಿ, ವಿ ವಿಲ್ ಟ್ರೈ ಟು ಪುಟ್ ಮೋರ್ ಫೋಕಸ್, ಮೋರ್ ಅಟೆನ್ಷನ್. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಸ್ನೇಹಿತರೆ, ಇನ್ನು ನನ್ನ ಮಾತನ್ನು ಒಪ್ತೀರಿ ಅಂತ ಅನ್ಕೋತೀನಿ. ಅದೇನೆಂದರೆ, ನಮಗೆ ಭಾಳಷ್ಟು ಸಲ ಎಲ್ಲ ಓದ್ತೀವಿ ಆದರೂ ಕೂಡ ನೆನಪಿರಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಯಾವಾಗಲೂ ಇತ್ತು. ಈಗಲೂ ಇದೆ, ಮುಂದೆನೂ ತುಂಬ ವಿದ್ಯಾರ್ಥಿಗಳಿಗೆ ಇತ್ತು ಅಂತ. ನನ್ನ ಸ್ನೇಹಿತರಿಗೆ ತುಂಬ ಜನ ಇತ್ತು. ನನಗೂ ಅವಾಗವಾಗ ಕೆಲವೊಂದು ವಿಚಾರಗಳೇ ನೆನಪೋಗ್ತಿತ್ತು, ಕೆಲವೊಂದು ವಿಷಯಗಳು ನೆನಪೋಗ್ತಿದ್ದು. ಸೊ ಓದೋದು ಅಥವಾ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ಅದರಷ್ಟೇ ಅಥವಾ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಯಾವುದಂದ್ರೆ ಅದನ್ನು ನೆನಪಲ್ಲಿ ಇಟ್ಕೊಳ್ಳೋದು. ಎಲ್ರಿಗೂ ಒಂದೇ ಥರ ನೆನಪಿನ ಶಕ್ತಿ ಇರಲ್ಲ ಅಲ್ವಾ? ಒಬ್ರಿಗೆ ಒಂದೊಂದು ಥರ ಇರುತ್ತೆ. ಒಬ್ರಿಗೆ ಒಂದು ವಿಚಾರ ನೆನಪಿದ್ರೆ ಇನ್ನೊಬ್ರಿಗೆ ಇನ್ನೊಂದು ವಿಷಯ ನೆನಪಿರುತ್ತೆ ಅಲ್ವಾ? ಸೊ ಹಾಗಿರುತ್ತೆ. ಆದರೆ ಕೆಲವೊಂದು ಟೆಕ್ನಿಕ್ಗಳ ಮೂಲಕ ಎಂಥ ವಿದ್ಯಾರ್ಥಿಗಳು ಕೂಡ, ಸಾಧಾರಣ ವಿದ್ಯಾರ್ಥಿಗಳು, ಬಿಲೋ ಆವ್ರೇಜ್ ವಿದ್ಯಾರ್ಥಿಗಳು ಕೂಡ ಮೆಮೊರಿನಲ್ಲಿ ತುಂಬ ಚೆನ್ನಾಗಿ ಸಾಧನೆ ಮಾಡ್ಬೋದು. ಇನ್ ದ ಸೆನ್ಸ್, ಮೆಮೊರಿಯನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಂಡು ಅದನ್ನು ಪಳಗಿಸ್ಕೊಂಡು ಅಕಾಡೆಮಿಕಲಿ ಒಳ್ಳೆ ಸಾಧನೆ ಮಾಡ್ಬೋದು. ಹೀಗೆ ಮೆಮೊರಿಯನ್ನು ಕರಗತ ಮಾಡ್ಕೊಳ್ಳೋದು ಹೇಗೆ ಮತ್ತು ನಮ್ಮ ಶೈಕ್ಷಣಿಕ ಅಂದರೆ ಮಕ್ಕಳು ಒಂದು ಎಕ್ಸಾಮಿನೇಷನ್ಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋ ಥರ ಬಳಸ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಬೋಧಿವಿದ್ಯಾ ಮೆಮೊರಿ ಅಕಾಡೆಮಿಯ ಫೌಂಡರ್ ಆಗಿರುವಂಥ, ಇಂಟರ್ನ್ಯಾಷನಲ್ ಮೆಮೊರಿ ಕೋಚ್ ಆಗಿರುವಂಥ ವೈಷ್ಣವಿ ನವೀನ್ ಅವರು. ಬನ್ನಿ, ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ ಸರ್. ಗೌರೀಶ್ ಅಕ್ಕಿ ಸ್ಟುಡಿಯೋದ ಸ್ನೇಹಿತರಿಗೆಲ್ಲ ವೈಷ್ಣವಿ ಅವ್ರ ಪರಿಚಯ ಇದೆ. ನನಗನ್ಸುತ್ತೆ ನಿಮಗೆ ತುಂಬ ಜನ ಫ್ಯಾನ್ ಫಾಲೋಯಿಂಗ್ ಇದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ನಿಮ್ಮ ವಿಡಿಯೋಗಳನ್ನ ತುಂಬ ಜನ ನೋಡಿದ್ದಾರೆ. ಎರಡನೇದಾಗಿ ನಾನು ಪರ್ಸ್ನಲಿ ಹೇಳಬೇಕಂದ್ರೆ, ನೀವು ಮೆಮೊರಿ ಬಗ್ಗೆ ಹೇಳ್ತೀರಾ ಮತ್ತು ಶೈಕ್ಷಣಿಕ ವಿಚಾರಗಳ ಬಗ್ಗೆನೂ ಕೂಡ ಎಷ್ಟು ಒಳ್ಳೆ ಟಿಪ್ಸ್ ಕೊಡ್ತೀರಾ ಅಂತಂದರೆ ನನ್ನ ಪ್ರಕಾರ ಅದು ತುಂಬ ಯೂಸ್ಫುಲ್ ನಿಮ್ಮ ವಿಡಿಯೋಗಳು. ಹೀಗಾಗಿ 10 ಲಕ್ಷ ಜನ, ನೀವೇ ಹೇಳಿದ್ರಿ ನನಗೆ 10 ಲಕ್ಷ ಜನ ನೋಡಿದ್ದಾರೆ ಅಂತೇಳಿ. ಇದಕ್ಕಿಂತ ಮುಂಚೆ 3 ವಿಡಿಯೋಗಳನ್ನ ಮಾಡಿದ್ವಿ. ಅದು ಆಸಕ್ತರು ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಚಾರಕ್ಕೆ ಬರ್ತೀನಿ. ಸೊ ನನ್ನ ಎದುರುಗಡೆ, ಅಂದರೆ ಅದನ್ನು ಮಾತಾಡೋಕ್ಕಿಂತ ಮುಂಚೆ ನನ್ನ ಎದುರುಗಡೆ ಸಾಕಷ್ಟು ಪ್ರಶಸ್ತಿ ಫಲಕಗಳು ಮತ್ತು ಬಹುಮಾನಗಳು ಎಲ್ಲವೂ ಕೂಡ ಇದೆ. ಸೊ ಈ ಬಹುಮಾನಗಳು ಯಾವುದ್ರ ಬಗ್ಗೆ ಅಂತ ಸ್ವಲ್ಪ ಹೇಳಿದರೆ ಮತ್ತೆ ಮುಂದುವರಿಸ್ಬೋದು. ಸೊ ಮೆಮರಿ ಹೇಗೆ ನಮಗೆ ಅಕಾಡೆಮಿಕ್ಸಿಗೆ ಹೆಲ್ಪ್ಫುಲ್ಲು, ಹಾಗೆ ಮೆಮರಿಲಿ ಕೂಡ ಒಂದು ಸ್ಪೋರ್ಟ್ ಇದೆ. ಸೊ ನನಗೆ ಆ ಮೆಮರಿ ಸ್ಪೋರ್ಟ್ ಅನ್ನೋದು ತುಂಬ ನನ್ನ ಲೈಫಿಗೆ ತುಂಬ ಹತ್ತಿರವಾಗಿರೋವಂಥದ್ದು. ಸೊ ಅದರಲ್ಲಿ ನಾನು ಸ್ಟೂಡೆಂಟ್ಸ್ನವ್ರು ಟ್ರೈನ್ ಮಾಡಿ ನಮ್ಮ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡ್ತೀನಿ. ಆ್ಯಸ್ ಅ ಪಾರ್ಟ್ ಆಫ್ ಇಂಡಿಯನ್ ಟೀಮ್ ರೆಪ್ರೆಸೆಂಟ್ ಮಾಡಿ ನಾವು ಸಾಕಷ್ಟು ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಹಾಗೂ ಇಂಟರ್ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದಿರೋ ಅಂಥದ್ದು. ಸೊ ಮುಂದ್ಗಡೆ ಸ್ಟೇಟ್ ಲೆವೆಲಲ್ಲಿ ಚಾಂಪಿಯನ್ಶಿಪ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ನನ್ನ ಸ್ಟೂಡೆಂಟ್ ಆದ ಅನ್ವಿತಾ ಕರ್ನಾಟಕದ ಚಾಂಪಿಯನ್ ಆಗಿದ್ಲು ಲಾಸ್ಟ್ 2024 ಆ್ಯಂಡ್ ದೆನ್ ಲಾಸ್ಟ್ ಇಯರ್ ನ್ಯಾಷನಲ್ಸಲ್ಲಿ ಅವಳು 3rd ಪ್ಲೇಸ್ ಗೆದ್ದಿದ್ಲು. ಈ ವರ್ಷ ನ್ಯಾಷನಲ್ಸಲ್ಲಿ ಶಿ ಇಸ್ ಒನ್ ದ ಫಸ್ಟ್ ಪ್ಲೇಸ್ ಇನ್ ಹರ್ ಕ್ಯಾಟಗರಿ. ಅದಾದ ನಂತರ ನಾವು ಏಷ್ಯನ್ ಓಪನ್ ಅಂತ ಮೆಮರಿ ಚಾಂಪಿಯನ್ಶಿಪ್ ಇತ್ತು, ಅಲ್ಲಿ 7 ಡಿಫ್ರೆಂಟ್ ಕಂಟ್ರೀಸ್ ಬಂದಿತ್ತು. ಸೊ ಅಲ್ಲಿ ಗುಡ್ ಫೈಟ್, ತುಂಬ ಟಫ್ ಕಾಂಪಿಟೇಷನ್ಸ್ ಇತ್ತು. ಬಟ್ ಆ್ಯಸ್ ಅ ಪಾರ್ಟ್ ಆಫ್ ಇಂಡಿಯನ್ ಟೀಮ್ ನಾವು ಆಡಿ ಅವಳು 5 ಸಿಲ್ವರ್ ಮೆಡಲ್ಸ್ ಫಾರ್ ದ ಇಂಡಿಯಾ ಗೆದ್ದಿದ್ದಾಳೆ. ಮೆಡಲ್ಸ್ ಆಫ್ ಏಷ್ಯನ್ ಓಪನ್. ಸೊ ಆಸ್ ಅ ಹೋಲ್ ಮೆಮರಿ ಸ್ಪೋರ್ಟ್ ಅನ್ನೋದು ನಮ್ಮ ಕಂಟ್ರೀಲಿ ಅಷ್ಟು ಯಾರಿಗೂ ಗೊತ್ತಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್
ಅದು ಒಂದು ರೆಕಗ್ನಿಷನ್ ಬರ್ತಾ ಇದೆ, ಅದರಲ್ಲಿ ಇಂಡಿಯನ್ಸು ಹೆಸರು ಮಾಡೋಕ್ಕೆ ಸಾಧ್ಯ ಆಗ್ತಿದೆ. ಐ ಆಮ್ ರಿಯಲಿ ಪ್ರೌಡ್ ಅಬೌಟ್ ಇಟ್. 2 ಡೈಮೆನ್ಷನ್ ಈ ಮೆಮರಿ ವಿಚಾರ ಸಂಬಂಧಪಟ್ಟಂತೆ. ಒಂದು ಈ ಥರ ಕಾಂಪಿಟೇಷನ್ಗಳನ್ನ ಗೆಲ್ಲೋದು, ಬಟ್ ಕಾಂಪಿಟೇಷನಲ್ಲಿ ಗೆಲ್ಲೋದು ಅನ್ನೋದು ಒಂದು ಪಾರ್ಟ್. ಆದರೆ ಇನ್ನೊಂದು ಪಾರ್ಟ್ನ ಇದಕ್ಕಿಂತ ಮುಂಚೆ ಕೂಡ ಹೇಳಿದೆ, ಅಕಾಡೆಮಿಕ್ಗೆ ಹೆಲ್ಪ್ ಆಗೋದು. ಬೇಸಿಕಲಿ ಅದು ಎಲ್ಲರೂ ಕಾಂಪಿಟೇಷನ್ ಗೆಲ್ಲಬೇಕಾಗಿಲ್ಲ, ಎಲ್ಲರೂ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಬೇಕಾಗಿಲ್ಲ, ಬಟ್ ಎಲ್ರಿಗೂ ಎಕ್ಸಾಮ್ ಪಾಸ್ ಆಗಲೇಬೇಕು, ಎಲ್ರಿಗೂ ಒಳ್ಳೆ ಮಾರ್ಕ್ಸ್ ಬೇಕೇ ಬೇಕಲ್ವಾ. ಹೀಗಾಗಿ ಮೆಮರಿನೂ ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ 3 ಜನ ವಿದ್ಯಾರ್ಥಿಗಳು ಮತ್ತು ಅವರ ತಾಯಂದಿರು ಕೂಡ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಲಿದ್ದಾರೆ. ದಯವಿಟ್ಟು ಕಾರ್ಯಕ್ರಮನ ಫುಲ್ ನೋಡಿ ಅಂತ ಹೇಳ್ತಾ ನಾನು ಮತ್ತೆ ವಾಪಸ್ ನಮ್ಮ ಸಬ್ಜೆಕ್ಟಿಗೆ ಬರೋದಾದರೆ, ಮೇಡಮ್, ಈ ಮೆಮರಿ ಅನ್ನೋದ್ರ ಬಗ್ಗೆ ನಿಮ್ಮ ಅಸೋಸಿಯೇಷನ್ನು ಮತ್ತು ನಿಮ್ಮ ಒಂದು ಸಾಧನೆ ಮತ್ತು ನಿಮ್ಮ ಇನಿಷಿಯೇಷನ್ನು ಶುರುವಾಗಿದ್ದು ಹೇಗೆ, ಮತ್ತು ಮಕ್ಕಳಿಗೆ ಹೇಗೆ ಹೆಲ್ಪ್ ಆಗುತ್ತೆ, ಈ ಒಂದು ನೀವು ನಿಮ್ಮ ಟೆಕ್ನಿಕ್ ಏನು ಮತ್ತು ಅದು ಹೇಗೆ ಹೆಲ್ಪ್ ಆಗುತ್ತೆ, ಈ ಬಗ್ಗೆ ಮಾತಾಡ್ಬೋದಾ? ಓಕೆ ಸರ್, ನನ್ನ ಪಾಸ್ಟ್ ಆಲ್ಮೋಸ್ಟ್ ದಿಸ್ ಇಸ್ ಮೈ 13th year ಆಸ್ ಅ ಮೆಮರಿ ಟ್ರೈನರ್. ಸೊ ಪಾಸ್ಟ್ 13 yearsಯಿಂದ ಟ್ರೈನ್ ಮಾಡ್ತಾ ಇದ್ದೀನಿ. ಸೊ ಇದುವರೆಗೂ ನಾನು ಏನಿಲ್ಲ ಅಂದರೂ 10,000+ ಸ್ಟೂಡೆಂಟ್ಸ್ಗೆ ಟ್ರೈನ್ ಮಾಡಿದ್ದೀನಿ ಆಲ್ ಓವರ್ ದ ವರ್ಲ್ಡ್. ಸೊ ಇಟ್ ಕ್ಯಾನ್ ಬಿ ಅಮೇರಿಕಾ, ಕ್ಯಾನಡಾ, ಸಿಂಗಪೂರ್, ಆಸ್ಟ್ರೇಲಿಯಾ, ದುಬೈ, UAE, ಎಲ್ಲ ಪಾರ್ಟ್ ಆಫ್ ದ ವರ್ಲ್ಡ್ಗೆ ವಿ ಹ್ಯಾವ್ ರೀಚ್ಡ್ ಇಟ್. ಸೊ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಸೊ ವರ್ಡ್ ಆಫ್ ಮೆಮರಿ ಸ್ಪ್ರೆಡ್ ಆಗ್ತಾ ಇದೆ. ಸೊ ಬೇಸಿಕಲಿ ನಮ್ಮಲ್ಲಿ ಸ್ಟೂಡೆಂಟ್ಸ್, ಸೊ ಮೆಮರಿ ಅಂದರೆ ಏನು, ಇವಾಗ ಕಂಪ್ಯೂಟರ್ಗೆ ಇನ್ಪುಟ್ ಕೊಡ್ತೀವಿ, ಹೇಗೆ ಕೀಬೋರ್ಡ್ ಇಲ್ಲ ಮೌಸ್ ಮುಖಾಂತರ ಇನ್ಪುಟ್ ಕೊಡ್ತೀವಿ. ಹಾಗೆ ಬ್ರೈನಿಗೆ ಇನ್ಪುಟ್ ಹೇಗೆ ಹೋಗಬೇಕು? ಬ್ರೈನಿಗೆ ಇನ್ಪುಟ್ಟು ನಮ್ಮ ಪಂಚೇಂದ್ರಿಯಗಳ ಮೂಲಕ ಹೋಗುತ್ತೆ. ನಾವು ಏನೇ ನೋಡಿದ್ರು, ಕೇಳಿಸ್ಕೊಂಡ್ರು, ಸ್ಮೆಲ್ ಮಾಡಿದ್ರು, ಟೇಸ್ಟ್ ಮಾಡಿದ್ರು, ಫೀಲ್ ಮಾಡಿದ್ರು, ಪ್ರತಿಯೊಂದು ಇಂಪಲ್ಸು ಬ್ರೈನಿಗೆ ಹೋಗುತ್ತೆ. ಅದು ಬ್ರೈನಲ್ಲಿ ಹೇಗೆ ಶೇಖರಣೆ ಆಗುತ್ತೆ? ಅದು ಒಂದು ಇಮೇಜ್ ರೀತಿ, ಪಿಕ್ಚರ್ ರೀತಿ ಶೇಖರಣೆ ಆಗುತ್ತೆ. ಅದನ್ನು ನಾವು ರೀಕಾಲ್ ಮಾಡಿದಾಗ ಅದು ಮೆಮರಿ ಆಗುತ್ತೆ. ಬಟ್ ಇವಾಗ ಮೆಮರಿ ಟ್ರೈನಿಂಗ್ ಅಂದರೆ ಏನು? ಸೊ ಇವಾಗ ನಮ್ಮ ಪುಸ್ತಕಗಳು, ಸೋ ಕಾಲ್ಡ್ ಪುಸ್ತಕಗಳು, ಅದರಲ್ಲಿ ಟೆಕ್ಸ್ಟ್ ಕಾಂಟೆಂಟ್ ಜಾಸ್ತಿ ಇರುತ್ತೆ, ಇಮೇಜಸ್ ಕಮ್ಮಿ ಇರುತ್ತೆ. ಅದು ಇಮೇಜ್ ಆಗಿದ್ದಾಗ ಸಣ್ಣ ಮಕ್ಕಳ ಪುಸ್ತಕದಲ್ಲಿ ನೋಡಿದ್ರೆ ಇಮೇಜಸ್ ಜಾಸ್ತಿ ಇರುತ್ತೆ. ಬೆಳೀತಾ ಬೆಳೀತಾ ಚಾಲೆಂಜಸ್ ಜಾಸ್ತಿ ಆಗ್ತಾ ಹೋಗ್ತಾ ಟೆಕ್ಸ್ಟ್ ಕಾಂಟೆಂಟ್ ಜಾಸ್ತಿ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ನಾರ್ಮಲ್ ಪರ್ಸನು ಅದನ್ನು ಟೆಕ್ಸ್ಟ್ ರೀತಿನೇ ಓದೋದಕ್ಕೆ ಟ್ರೈ ಮಾಡ್ತೀವಿ. ಬಟ್ ಈ ಮೆಮರಿ ಟ್ರೈನಿಂಗಲ್ಲಿ ನಾವೇನು ಮಾಡ್ತೀವಿ, ಆ ಟೆಕ್ಸ್ಟನ್ನು ಬ್ರೈನಿಗೆ ಅರ್ಥ ಆಗೋ ಹಾಗೆ ಇಮೇಜ್ಗೆ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳ್ಕೊಟ್ಟು ಅದರ ಮುಖಾಂತರ ಗ್ಯಾಪ್ಕ ಇಟ್ಕೊಳಕ್ಕೆ ಟ್ರೈ ಮಾಡ್ತೀವಿ. ಒಂದೇ ಒಂದು ಸೆಕೆಂಡ್ ಸರ್, ಕಣ್ಣು ಮುಚ್ಕೊಂಡು ನಾನು ಹೇಳೋ ವಿಷಯದ ಬಗ್ಗೆ ಥಿಂಕ್ ಮಾಡಿ. ಏರೋಪ್ಲೇನ್, ಕಾರ್, ಆಲ್ ರೈಟ್ ಸರ್. ನಾನು ಇವಾಗ ಈ ವರ್ಡ್ ಹೇಳಿದಾಗ ನಿಮಗೆ ಆ ವರ್ಡ್ದು ಸ್ಪೆಲ್ಲಿಂಗ್ ಬಂತಾ ಇಲ್ಲ ಇಮೇಜ್ ಬಂತು? ಸೊ ಅದೇ, ಬ್ರೈನ್ ಲವ್ಸ್ ಇಮೇಜಸ್. ಬ್ರೈನ್ಗೆ ಅರ್ಥ ಆಗೋದು ಇಮೇಜು. ಈ ಟೆಕ್ಸ್ಟ್ ಕಾಂಟೆಂಟ್ ಗ್ಯಾಪ್ಕ ಬರೋದಿಲ್ಲ ನಮಗೆ. ಸೊ ನಾವೇನು ಮಾಡ್ತಿದ್ದೀವಿ, ಈ ರೋಟ್ ಮೆಕ್ಯಾನಿಸಮ್ ಬೈ ಹ್ಯಾರ್ಟ್ ಮಾಡ್ತೀವಲ್ಲ, ಸೊ ಅವಾಗ ಸ್ಟೇಟ್ಮೆಂಟ್ ಟು ಸ್ಟೇಟ್ಮೆಂಟ್ ಬೈ ಹ್ಯಾರ್ಟ್ ಮಾಡಿದಾಗ ವಿ ಆರ್ ಲೀಸ್ಟ್ ಬಾದರ್ಡ್ ಅಬೌಟ್ ಕನ್ವರ್ಟಿಂಗ್ ಇಟ್ ಟು ಇಮೇಜ್. ಸೊ ಹಾಗಾಗಿ ನಮಗೆ ಲಾಂಗರ್ ರಿಟೆಂಟಿವಿಟಿ ಪಡ್ಕೊಳಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಇವತ್ತು ಓದಿರ್ತೀವಿ, ಎಕ್ಸಾಮ್ ಬರೋ ಅಷ್ಟೊತ್ತಿಗೆ ಮರ್ತೋಗಿರ್ತೀವಿ, ಎಕ್ಸಾಮ್ ಹಾಲಲ್ಲೇ ಮರ್ತೋಗಿರ್ತೀವಿ. ಯಾಕೆ ಹಾಗಾಗ್ತಾ ಇದೆ? ಬಿಕಾಸ್ ನಮ್ಮ ಬ್ರೈನ್ಗೆ ಇಷ್ಟ ಆಗೋ ಹಾಗೆ ನಾವು ಅದನ್ನು ಗ್ಯಾಪ್ಕ ಇಟ್ಕೊಂಡಿಲ್ಲ. ಸೊ ಈ ಪ್ರಾಸೆಸ್ಸಲ್ಲಿ ಆ ಟೆಕ್ನಿಕ್ಸ್ ಮುಖಾಂತರ ನಾವು ಇಮೇಜಿಗೆ ಕನ್ವರ್ಟ್ ಮಾಡೋದನ್ನು ಕಲಿತಾ ಹೋಗ್ತೀವಿ. ವಂಡರ್ಫುಲ್. ನಾನು ನೀವು ಕಂಪ್ಯೂಟರ್ ಬಗ್ಗೆ ಹೇಳಿದ ತಕ್ಷಣ ನನಗೆ ಅನಿಸ್ತು, ನಮಗೂ ಮತ್ತು ಕಂಪ್ಯೂಟರ್ಗೆ ಏನು ವ್ಯತ್ಯಾಸ? ನಾವು ಮೆಮರಿಲಿ ನಾವು ಇಟ್ಕೊಳ್ಳೋದಕ್ಕೂ ಕಂಪ್ಯೂಟರ್ ಮೆಮರಿಲಿ ಇಟ್ಕೊಳ್ಳೋದಕ್ಕೂ ಏನು ವ್ಯತ್ಯಾಸ ಅಂದರೆ ನನಗೆ ಸುಮ್ಮನೆ ಅನ್ನಿಸ್ತು. ನಾನು ಈಗ ನರೇಂದ್ರ ಮೋದಿ ಅಂತ ನಾನು ಗೂಗಲ್ ಟೈಪ್ ಮಾಡಿದರೆ ಗೂಗಲ್ಗೆ ಹೆಂಗೆ ನೆನಪಿದೆ ಇವರೇ ನರೇಂದ್ರ ಮೋದಿ ಅಂತಂದರೆ, ಅಂದರೆ ಆ ಟೆಕ್ಸ್ಟ್ಗೆ ಒಂದು ಇಮೇಜ್ ಅನ್ನೋದು ಕನೆಕ್ಟ್ ಮಾಡಿದೆ ಅಲ್ವಾ? ಸೊ ಆ ಕನೆಕ್ಷನ್ ಇದೆಯಲ್ಲ, ಅದು ಸ್ಟ್ರಾಂಗ್ ಆಗಿದೆ. ಅದು ಹಾಳಾಗೋ ಪ್ರಶ್ನೆನೇ ಇಲ್ಲ, ಬಿಕಾಸ್ ಅದು ಟೆಕ್ನಾಲಜಿ. ಬಟ್ ನಮ್ಮಲ್ಲಿ ಆ ಒಂದು ಅದೇನು ಕನೆಕ್ಷನ್ ಇರುತ್ತಲ್ಲ, ಅದು ಒಂದಷ್ಟು ದಿನಗಳ ನಂತರ ಅದು ಮರೆಯುವಂಥ ಸಾಧ್ಯತೆ ಇದೆ. ಯಾರೋ ಒಬ್ಬ ರಾಜನ ಫೋಟೋ ನೋಡಿರ್ತೀವಿ, ಅಥವಾ ಅವನು ಹುಟ್ಟಿದ ವರ್ಷ 10 ವರ್ಷ ನಮಗೆ ನೆನಪಿರುತ್ತೆ. ಬಟ್ ನಾವು ಒಂದು 5 ವರ್ಷ ಆದಮೇಲೆ ಅದು ನೆನಪಿರಲ್ಲ, ಬಿಕಾಸ್ ಆ ಕನೆಕ್ಷನ್ ಇರುತ್ತಲ್ಲ ಅದು ಲೂಸ್ ಇರುತ್ತೆ. ಓಕೆ, ಸೊ ದಟ್ ಮೇ ಬಿ ದ ರೀಸನ್ ಅಲ್ವಾ? ಹೌದು ಸರ್. ನ್ಯೂರಲ್ ನೆಟ್ವರ್ಕ್ ಇಂದ, ಸೊ ನ್ಯೂರಾನ್ಸ್ ಅಂತ ಇರುತ್ತೆ. ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ಗಿಫ್ಟೆಡ್ ವಿತ್ 86 ಬಿಲಿಯನ್ ನ್ಯೂರಾನ್, ಎವ್ರಿಬಡಿ. ಸೊ ಈ ಮೆಮರಿ ಅನ್ನೋದು ಎಲ್ಲಿ ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂದರೆ, ಆ ಒಂದು ನ್ಯೂರಾನ್ ಇಂದ ಇನ್ನೊಂದು ನ್ಯೂರಾನ್ ಕನೆಕ್ಷನ್ ಇರುತ್ತಲ್ಲ, ಸೊ ಅದು ವೀಕ್ ಆಗಿತ್ತು ಅಂದರೆ ಕನೆಕ್ಷನ್, ಮೆಮರಿ ವೀಕ್ ಆಗಿರುತ್ತೆ. ಅದೇ ಸ್ಟ್ರಾಂಗ್ ಆಗಿತ್ತು ಕನೆಕ್ಷನ್ ಅಂದರೆ ಮೆಮರಿ ಸ್ಟ್ರಾಂಗ್ ಆಗಿರುತ್ತೆ. ಆ ಕನೆಕ್ಷನ್ ಹೇಗೆ ಸ್ಟ್ರಾಂಗ್ ಮಾಡೋದು? ಇಮೇಜ್ ಕನ್ವರ್ಟ್ ಮಾಡಿದಾಗ ಆ ಕನೆಕ್ಷನ್ ಸ್ಟ್ರಾಂಗ್ ಆಗಿರುತ್ತೆ. ಮೇಡಮ್, ಎಲ್ಲ ವಿಚಾರಗಳನ್ನು ಕೂಡ ಇಮೇಜ್ ಕನೆಕ್ಟ್ ಮಾಡೋಕ್ಕಾಗತ್ತಾ? ಮಾಡ್ಬೋದು ಸರ್. ಹೌದಾ? ನಂಬರ್ಸ್ ಮಾಡ್ಬೋದು, ಇನ್ಫಾರ್ಮೇಶನ್ ಮಾಡ್ಬೋದು. ಇವಾಗ ನೇಮ್ಸ್ ಆ್ಯಂಡ್ ಫೇಸಸ್ ದಿನ ನೋಡ್ತೀವಿ, ಮರ್ತೋಗ್ಬಿಡ್ತೀವಿ, ಅದನ್ನು ಕೂಡ ಮಾಡ್ಬೋದು. ಓಕೆ. ಈಗ ನನಗೆ ಕೆಲವೊಂದ್ಸಲ ಹೆಸರುಗಳು ನೆನಪಿರಲ್ಲ, ಮುಖ ನೆನಪು ಬರುತ್ತೆ, ಹೆಸರು ನೆನಪು ಬರಲ್ಲ, ಆ ಥರ ಆಗುತ್ತೆ. ಅದನ್ನು ಮಾಡ್ಬೋದು. ಓಕೆ. ಸೊ
ಇನ್ನೂ ಇಂಪಾರ್ಟೆಂಟ್ ವಿಚಾರ ಅಂತಂದರೆ ಇದು ಜನರಲ್ ಆಯಿತು. ಈಗ ಅಕಾಡೆಮಿಕ್ಸ್ಗೆ ಬರೋಣ. ಭಾಳಷ್ಟು ಜನ SLC ಮಕ್ಕಳ ತಾಯಂದಿರೋ ತಂದೆಯಂದ್ರೋ ಅಥವಾ ಅಣ್ಣಂದಿರೋ ಅಕ್ಕಂದಿರೋ ನೋಡ್ತಿರ್ತಾರೆ, ಅಥವಾ ಅವರೇ SLC ಎಕ್ಸಾಮ್ ಪಾಸ್ ಮಾಡೋಕ್ಕೆ ರೆಡಿ ಆಗ್ತಿರ್ತಾರೆ, ಅಥವಾ PUCಗೆ ರೆಡಿ ಆಗ್ತಿರ್ತಾರೆ. ಆಲ್ರೆಡಿ ಸ್ಟ್ರೆಸ್ ಶುರು ಆಗ್ಬಿಟ್ಟಿರುತ್ತೆ ಮನೆಯಲ್ಲಿ. ಸೊ ಅವ್ರಿಗೆ ಹೇಗೆ ಹೆಲ್ಪ್ ಆಗುತ್ತೆ ಈ ಟೆಕ್ನಿಕ್ಗಳು? ಸರ್, ನನ್ನ ಪ್ರಕಾರ ಈ ಸ್ಕೂಲಿಂಗ್ ಅಂತ ಏನು 10ನೇ ಕ್ಲಾಸ್ವರೆಗೂ ಇದೆಯಲ್ಲ, ಅದು ಯಾವುದು ಕಷ್ಟದ ವಿಚಾರ ಅಲ್ವೇ ಅಲ್ಲ. ಸೊ ತುಂಬ ಸುಲಭವಾಗಿ 10ನೇ ಕ್ಲಾಸ್ ಎಕ್ಸಾಮ್ನ ತುಂಬ ಈಸಿಯಾಗಿ ಪಾಸ್ ಮಾಡ್ಬೋದು, ಪ್ರೊವೈಡೆಡ್ ನಾನು ಟೆಕ್ನಿಕ್ ಹೇಳ್ಕೊಡ್ತೀನಿ. ದ ಸ್ಟೂಡೆಂಟ್ಸ್ ಇಂಪ್ಲಿಮೆಂಟ್ ಮಾಡಬೇಕು, ಅವ್ರ ಪುಸ್ತಕದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಈ ಮೆಮರಿ ಅನ್ನೋದು ಒಂದು ಕಲೆ, ಸ್ಕಿಲ್. ಇವಾಗ ಸಂಗೀತ ಕಲಿತೀವಿ, ಪ್ರಾಕ್ಟೀಸ್ ಮಾಡಿದ್ರೆ ತಾನೇ ಬರೋದು. ಚೆಸ್ ಕಲಿತೀವಿ, ಪ್ರಾಕ್ಟೀಸ್ ಮಾಡಿದ್ರೆ ತಾನೇ ಬರೋದು. ಹಾಗೇನೆ ಮೆಮರಿ ಕೂಡ ಒಂದು ಸ್ಕಿಲ್. ನಾನು ಹೇಳ್ಕೊಡ್ತೀನಿ, ಮಕ್ಕಳು ಅದನ್ನು ಅವ್ರ ಪುಸ್ತಕದಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡಿದಾಗ ಎಂಥದ್ದೇ ಎಕ್ಸಾಮ್ ಆಗಿರ್ಬೋದು, ನೀಟ್ ಎಕ್ಸಾಮ್ ಆಗಿರ್ಬೋದು, JEE ಆಗಿರ್ಬೋದು, BCom ಇರ್ಬೋದು, ಯಾವುದೇ ಎಕ್ಸಾಮ್, ಸ್ಕೂಲ್ ಗೋಯಿಂಗ್ ಸ್ಟೂಡೆಂಟ್ಸ್ ಪ್ರತಿಯೊಬ್ಬರು 10ನೇ ಕ್ಲಾಸ್ 10 ವರ್ಷ ಮೇಲ್ಪಟ್ಟ ಯಾವುದೇ ವಿದ್ಯಾರ್ಥಿಗೆ ಈ ಮೆಮರಿ ಟೆಕ್ನಿಕ್ಸ್ ಅನ್ನೋದು ಒಂದು ಬೂನ್ ಆಗಿರುತ್ತೆ ಸರ್. ಈಗ ನನ್ನ ಮಗ 10th ಮುಗಿತಾ ಇದೆ, ಅವನು JEE ಅದನ್ನು ಮಾಡ್ಬೇಕಂತ ಅನ್ಕೊಂಡಿದ್ದಾನೆ. ಕರೆಕ್ಟ್? ಅದು JEE? ಹೌದು ಸರ್, JEE. ಅವ್ನಿಗೆ ಹೆಲ್ಪ್ ಆಗುತ್ತಾ? ಖಂಡಿತ ಸರ್. ಹಂಗಾರೆ ಕರ್ಕೊಂಬರ್ತೀನಿ, ಒಂದ್ಸಲ ಭೇಟಿ ಮಾಡಿಸ್ತೀನಿ ನಿಮ್ಮನ್ನು. ಓಕೆ, ಯಾಕಂದರೆ ಅವನಿಗೆ ಇದು ಗೊತ್ತಿಲ್ಲ. ಸೊ ಈ ಥರ ಮಕ್ಕಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಆದರೆ ಈಗ ಒಂದು ಮಗುವನ್ನೇ ಕರೆಸೋಣ ನಾವು. ಸ್ನೇಹಿತರೆ, ನಮ್ಮ ಜೊತೆಗೆ ಒಬ್ಬ ಪುಟ್ಟ ಅತಿಥಿ ಜಾಯ್ನ್ ಆಗಿದ್ದಾನೆ, ಆದೀಶ್ ಅಂತ. ಹಾಯ್ ಆದೀಶ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಹೇಗಿದೆಯಾ? ಚೆನ್ನಾಗಿದೆ. ಬ್ರೇಕ್ಫಾಸ್ಟ್ ಆಯಿತಾ? ಏನು ತಿಂದೆ? ಉಪ್ಪಿಟ್ಟು ತಿಂದ? ಓಕೆ. ನಮ್ಮ ನ್ಯಾಷನಲ್ ಬ್ರೇಕ್ಫಾಸ್ಟ್ ಯಾವ್ದು ಗೊತ್ತಾ? ಉಪ್ಪಿಟ್ಟೆ. ಇಂಡಿಯನ್ ನ್ಯಾಷನಲ್ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು. ಓಕೆ. ಸೊ ಆದೀಶ್ ನಮ್ಮ ವೈಷ್ಣವಿ ಅವರ ಸ್ಟೂಡೆಂಟು. ಆತನಿಗೆ ಒಂದಷ್ಟು ನಾನು ಪ್ರಶ್ನೆಗಳನ್ನ ಕೇಳ್ತೀನಿ. ಈ ಪ್ರಶ್ನೆಗಳನ್ನ ನಾನು ನೋಡಿ, ಇಲ್ಲಿ ಏನು ಪ್ರಶ್ನೆಗಳಿದೆ, ಈ ಪ್ರಶ್ನೆಗಳು ನಾನು ಕೂಡ ನೋಡಿಲ್ಲ. ಅಂದರೆ ಈ ಸ್ಟ್ಯಾಟ್ಸ್ ಆಗಲಿ ಇದೇನೂ ನೋಡಿಲ್ಲ, ಸುಮ್ಮನೆ ಈಗ ತಾನೇ ನೋಡಿರೋವಂಥದ್ದು. ಇದು ನೋಡಿದರೆ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬೇಕಾದ್ರೆ ನಾನು ಸ್ಕ್ರೀನ್ಶಾಟ್ ನಿಮಗೆ ಹಾಕ್ತೀನಿ. ಇದು ನೆನ್ಪಿಟ್ಕೊಳ್ಳೋಕ್ಕಂತೂ ಆಗಲ್ಲ, ಅಷ್ಟು ಸುಲಭವಾಗಿ ಆಗಲ್ಲ. ಸೊ ನಾನು ಆದೀಶ್ಗೆ ಕೇಳ್ತಾ ಹೋಗ್ತೀನಿ, ಆದೀಶ್ ಏನು ಹೇಳ್ತಾನೆ ನಾವು ಕೇಳೋಣ. ಮೇಡಮ್, ನೀವೇನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಎಸ್ ಸರ್, ಅವನು ಆ್ಯಕ್ಚುಲಿ ನನ್ನ ಹತ್ರ ಕಲ್ತಿದ್ದು ಅವನಕ್ಕಂತ ಅವ್ನ ತಾಯಿ ಕಲ್ತಿರೋದು ಸರ್. ಅವ್ನ ತಾಯಿ ಕಲಿತು ಅವನು 1ನೇ ಕ್ಲಾಸ್ ಇದ್ದಾಗಲೇ ಅವ್ರ ತಾಯಿ ಕಲಿತು ಮಗನಿಗೆ ಟ್ರೈನ್ ಮಾಡಿರೋ ಅಂಥದ್ದು. ಸೊ ಇಟ್ ಈಸ್ ನಾಟ್ ದಟ್ ಸಣ್ಣ ಮಕ್ಕಳು ಕಲಿಯೋಕ್ಕಾಗಲ್ಲ ಅಂತಲ್ಲ, ಪೇರೆಂಟ್ ಕಲಿತು ಮಗುಗೆ ಅವ್ರ ಪೇಜಲ್ಲಿ ಹೇಳ್ಕೊಡ್ಬೋದು. ಸೊ ಅವನು ಕೂಡ ಮೆಮರಿ ಅಥ್ಲೇಟ್ ಆಗಿದ್ದಾನೆ. ಅವನು ಸಾಕಷ್ಟು ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈಸ್ ದ ಯಂಗೆಸ್ಟ್ ಪಾರ್ಟಿಸಿಪೆಂಟ್ ಓವರ್ ದೇರ್. ಅದಕ್ಕೂ ಅವನಿಗೆ ಒಂದು ಟ್ರೋಫಿ ಎಲ್ಲ ಕೊಟ್ಟಿದ್ದಾರೆ. ಅಷ್ಟಲ್ದೇನೆ ಸರ್, ಸುಮ್ಮನೆ ಯಂಗೆಸ್ಟ್ ಅಂತ ತಗೊಳ್ಳೋದಲ್ಲ, ಹಿ ಹ್ಯಾಸ್ ಮೇಡ್ ಹಿಸ್ ನೇಮ್ ಇನ್ ಇಟ್. ಸೊ ಬೈನರಿ ಡಿಜಿಟ್ಸ್ ಅಂತ ಬರುತ್ತೆ, ಇಟ್ ಇಸ್ ಅ ಕಾಂಬಿನೇಷನ್ ಆಫ್ 0s and 1s. ಅವನು 5 ನಿಮಿಷದಲ್ಲಿ ಏನಿಲ್ಲ ಅಂದರೂ ಸೀಕ್ವೆನ್ಸ್ ಆಫ್ ಅರೌಂಡ್ 200+ ಬೈನರಿ ಡಿಜಿಟ್ಸ್ನ ಜ್ಞಾಪಕ ಇಟ್ಕೊಳ್ಳೋ ಸಾಮರ್ಥ್ಯ ಅವನಿಗಿದೆ. ಹೆಂಗೆ ಅದೆಲ್ಲ ಮಾಡಿದ್ಯಾ ಆದೀಶ್? ಮ್ಯಾಮ್ ಹೇಳ್ಕೊಡೋ ಟೆಕ್ನಿಕ್ಸಿಂದ. ಸೊ ಹಾಗೆ ಮ್ಯಾಮ್ ಏನು ಟೆಕ್ನಿಕ್ಸ್ ಹೇಳ್ಕೊಟ್ಟಿದ್ದಾರೆ ಅನ್ನೋದು ನಮಗೆ ಈಗ ಗೊತ್ತಾಯಿತು. ಬಟ್ ಎಷ್ಟರ ಮಟ್ಟಿಗೆ ಯೂಸ್ಫುಲ್ ಆಗಿದೆ ಅನ್ನೋದು ಈಗ ಗೊತ್ತಾಗುತ್ತೆ. ಈ ಒಂದು ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ನಾವು ಆದೀಶ್ ಮೆಮರಿನ ಟೆಸ್ಟ್ ಮಾಡೋಣ. ಆದೀಶ್, ರೂಲರ್ಸ್ ಆಫ್ ಡೆಲ್ಲಿ ಬಗ್ಗೆ ಮಾತಾಡ್ಬೋದಾ? ಹೇಳ. ಸೊ ನಾನು ಒಂದು ಹೆಸರು ಹೇಳ್ತೀನಿ, ಅದರದ್ದು ಇದನ್ನು ಹೇಳ್ತೀಯಾ ನೀನು? ಅವರು ಏನಂತಾರೆ ಅದಕ್ಕೆ, ಏಜ್, ಯಾವ ಟರ್ಮ್ ಆಫ್ ಟರ್ಮ್ ಹೇಳ್ತೀಯಾ? ಓಕೆನಾ? ಸ್ನೇಹಿತರೆ, ನಾವು ದೆಹಲಿ ಸುಲ್ತಾನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ರಜಪೂತ್ ಡೈನಾಸ್ಟಿಗಳು ಮತ್ತು ಅರ್ಲಿ ಟರ್ಕಿಶ್ ರೂಲರ್ಸು, ಖಿಲ್ಜಿ ಡೈನಾಸ್ಟಿ, ತುಘಲಕ್ ಡೈನಾಸ್ಟಿ, ಸಯ್ಯದ್ ಡೈನಾಸ್ಟಿ, ಲೋಧಿ ಡೈನಾಸ್ಟಿ, ಹೀಗೆ ಸುಮಾರು ಡೈನಾಸ್ಟಿಗಳನ್ನ ನಾವು ಹಿಸ್ಟ್ರಿನಲ್ಲಿ, ಅದು ಹೈಸ್ಕೂಲಲ್ಲಿ ಓದಿದ್ವಿ. ಇಷ್ಟು ಚಿಕ್ಕವರಿದ್ದಾಗ ಓದಿಲ್ಲ ನಾವು. ಪ್ರೈಮರಿ ಸ್ಕೂಲ್ ಅಂದರೆ 7ನೇ ಕ್ಲಾಸಲ್ಲಿ ಓದಿದ್ದೀವಿ ಮತ್ತು ಹೈಸ್ಕೂಲಲ್ಲಿ ಜಾಸ್ತಿ ಓದಿದ್ದೀವಿ ಅಂತಂತೆ. ಇದರಲ್ಲಿ ನಾನು ಒಂದು ಕೇಳ್ತೀನಿ, ಖಿಲ್ಜಿ ಡೈನಾಸ್ಟಿನಲ್ಲಿ ಯಾರು ಬರ್ತಾರೆ? ಜಲಾಲುದ್ದೀನ್ ಖಿಲ್ಜಿ, ಅಲಾವುದ್ದೀನ್ ಖಿಲ್ಜಿ. ಓಕೆ, ಜಲಾಲುದ್ದೀನ್ ಖಿಲ್ಜಿದು ಟೈಮ್ ಏನು? 1290 to 1296. ಕರೆಕ್ಟ್, ಸೂಪರ್. ಅಲಾವುದ್ದೀನ್ ಖಿಲ್ಜಿದು 1296 to 1316. ವಂಡರ್ಫುಲ್. ಈಗ ಮಧ್ಯದಲ್ಲಿ ಒಂದು ಕೇಳ್ತೀನಿ ರ್ಯಾಂಡಮ್ ಆಗಿ, ರಜಿಯಾ ಸುಲ್ತಾನ್ ಅವ್ರದ್ದು ಟರ್ಮ್ ಏನು, ಡ್ಯೂರೇಷನು? 1236 to 1240. ಕರೆಕ್ಟು, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಪೃಥ್ವಿರಾಜ್ ಚೌಹಾನ್. ಪೃಥ್ವಿರಾಜ್ ಚೌಹಾನ್ 1175 to 1192. ಸೂಪರ್. ಕುತುಬುದ್ದೀನ್ ಐಬಕ್ 1206 to 1210. ಕರೆಕ್ಟ್. ಸೊ ಹಾಗೆ ಹಿಸ್ಟ್ರಿ ಬಗ್ಗೆ ಹೇಳಿದರು. ಈಗ
ಇದೇನಿದು ಪ್ರಿಫಿಕ್ಸಸ್ ಯೂಸ್ಡ್ ಫಾರ್ ಡಿಫ್ರೆಂಟ್ ಪವರ್ಸ್ ಆಫ್ 10 ಮ್ಯಾಥಮೆಟಿಕ್ಸ್ದ ಇದು ಫಿಸಿಕ್ಸಲ್ಲೂ ಬರುತ್ತೆ ಸರ್. ಫಿಸಿಕ್ಸಲ್ಲಿ ಬರುತ್ತೆ. ಸೊ ಇದರಲ್ಲಿ ಒಂದಷ್ಟು ಫಿಸಿಕ್ಸು ಮ್ಯಾಥ್ಸು ಎರಡರಲ್ಲೂ ಬರುವಂಥದ್ದು. 10 ಪವರ್ ಆಫ್ 18 XI ಕರೆಕ್ಟು. 10 ಪವರ್ ಆಫ್ 12 Terati ಕರೆಕ್ಟು. 10 ಪವರ್ ಆಫ್ 6 Megayam ಕರೆಕ್ಟು. 10 ಪವರ್ ಆಫ್ -6 Micromu ಕರೆಕ್ಟ್. ಪವರ್ ಆಫ್ 10 ಟು ದ ಪವರ್ ಆಫ್ -18 Atto A ಕರೆಕ್ಟ್. ಸೊ ಹೀಗೆ ಇದು ಅರ್ಥ ನನಗೂ ಗೊತ್ತಿಲ್ಲ, ಬಹುಶಃ ಅವನಿಗೂ ಗೊತ್ತಿಲ್ಲ, ಯಾಕೆಂದರೆ ಇದು ಸ್ವಲ್ಪ ದೊಡ್ಡವರು ಓದುವಂಥದ್ದು. ಬಟ್ ಹೀ ಹ್ಯಾಸ್ ರಿಮೆಂಬರ್ಡ್ ಆಲ್ ದೋಸ್ ಥಿಂಗ್ಸ್. ಸೊ ಆದೀಶ್, ನಿನಗೆ ಹೇಗೆ ಹೆಲ್ಪ್ ಆಯಿತು ಇದು ನಿನ್ನ ಅಕಾಡೆಮಿಕ್ಸಲ್ಲಿ? ಸ್ಕೂಲಲ್ಲಿ ನಿಂಗೆ ಹೆಲ್ಪ್ ಆಯಿತಾ ಮೇಡಮ್ ಹೇಳಿರೋ ಟೆಕ್ನಿಕ್ಗಳು? ಹಾಂ, ಹೇಗೆ ಅಂದರೆ ನಾನು ಫಾಸ್ಟಾಗಿ ಓದ್ತೀನಿ. ಮೊದಲು ನಾನು 1 ಅವರ್ ತೊಗೊಂಡಿದ್ದೆ, ಈಗ ಒಂದು 35 ಮಿನಿಟ್ಸ್ ತೊಗೊತೀನಿ. ಆಮೇಲೆ ಈಗ ಲಾಂಗ್ ಆನ್ಸರ್ಸ್ ಮೇಲೆ ಟೆಕ್ನಿಕ್ಸ್ ಅಪ್ಲೈ ಮಾಡ್ತೀನಿ. ಆಮೇಲೆ ಕೀವರ್ಡ್ಸಲ್ಲಿ ಅದನ್ನ ಅಸೋಸಿಯೇಷನ್ ಮಾಡಿಬಿಟ್ಟು ಅದನ್ನ ಹೆಲ್ಪ್ ಆಗುತ್ತೆ. ಸೊ ಯು ಹ್ಯಾಪಿ? ಹಾಂ, ವೆರಿ ನೈಸ್. ಅಕಾಡೆಮಿಕ್ಸ್ ರಿಸಲ್ಟ್ ಕೂಡ ಚೆನ್ನಾಗಿದೆಯಾ ನಿಂದು? ಓಕೆ. ಸೊ ಯಾವ ಸ್ಕೂಲ್ ಓದ್ತಾ ಇರೋದು? NPS ಕೆಂಗೇರಿ. NPS ಕೆಂಗೇರಿ. ಥ್ಯಾಂಕ್ ಯು ಆದೀಶ್. ಥ್ಯಾಂಕ್ ಯು. ಸೊ ಇದು ನಮ್ಮ ಆದೀಶ್ ಜೊತೆಗೆ ನಾವು ಮಾತಾಡಿರುವಂಥದ್ದು. ಅಂದರೆ ಕೇವಲ 3ನೇ ಕ್ಲಾಸಿನ ಮಕ್ಕಳಲ್ಲ, ಎಲ್ಲ ಕ್ಲಾಸಿನ ಮಕ್ಕಳು ಕೂಡ ವೈಷ್ಣವಿ ನಮ್ಮರ ಹತ್ರ ಬಂದು ಈ ಬೋಧಿವಿದ್ಯಾಕ್ ಮೆಮರಿ ಅಕಾಡೆಮಿಯಲ್ಲಿ ಸಾಕಷ್ಟು ಕಲ್ತಿದ್ದಾರೆ ಮತ್ತು ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಆ್ಯಸ್ ಫಾರ್ ಆಸ್ ಅಕಾಡೆಮಿಕ್ಸ್ ಈಸ್ ಕನ್ಸರ್ನ್ಡ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಯಲಕ್ಷ್ಮಿ ಮಲ್ಲೇಶ್ ಪಾಟೀಲ್ ಅಂತ. ನಾನು ಆದೀಶ್ ಪಾಟೀಲ್ ಅವರ ತಾಯಿ ಮಾತಾಡ್ತಾ ಇರೋದು. ಆದೀಶ್ ಅಕಾಡೆಮಿಕ್ ಆಗಿ ನಾನು ಸ್ಪೋರ್ಟ್ಸ್ ಏನಾದರೂ ಬೇಕು ಅಂತ ತುಂಬ ಕೇಳ್ತಾ ಇದ್ದ. ಸೊ ನಾನು ಹಾಗೆ ಸರ್ಚ್ ಮಾಡುವಾಗ ವೈಷ್ಣವಿ ಮೇಡಮ್ದು ನನಗೆ ಯೂಟ್ಯೂಬಲ್ಲಿ ಸಿಕ್ಕಿದ ತಕ್ಷಣ ನಾನು ರೀಚ್ ಆದೆ ವೈಷ್ಣವಿ ಮ್ಯಾಮ್ಗೆ. ರೀಚ್ ಆದ ತಕ್ಷಣ ಆವತ್ತಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು ಟಿಲ್ ಇಲ್ಲಿವರೆಗೂ ಅದು ಕಂಟಿನ್ಯೂ ಆಗ್ತಾಯಿದೆ. ಅವ್ರದ್ದು ಮೆಮೊರಿ ಟೆಕ್ನಿಕ್ಸು ಇಷ್ಟು ಚೆನ್ನಾಗಿದೆ ಅಂತಂದರೆ ಎಸ್ಪೆಷಲಿ ಆದೇಶ್ಗೆ ತುಂಬ ಹೆಲ್ಪ್ ಆಯಿತು. ಅಕಾಡೆಮಿಕಲ್ಲಿ ಹೆಲ್ಪ್ ಆಯಿತು. ಆಮೇಲೆ ಅದರಿಂದ ಬ್ರೈನ್ ಇಂಪ್ರೂವ್ಮೆಂಟು, ಮೆಮೊರಿ ತುಂಬ ಇಂಪ್ರೂವ್ಮೆಂಟ್ ಆಯಿತು ಅವನಿಗೆ ಸ್ಟಡೀಸಲ್ಲಿ ಮುಂಚೆ 1 ಅವರ್ ತೊಗೊಳೋದ್ರಲ್ಲಿ ಇವಾಗ 1/2 ಅವರಲ್ಲಿ ಎಲ್ಲ ಸಿಲೆಬಸ್ ಎಲ್ಲ ಲೈಕ್ ಡೇ ಟು ಡೇ ಏನೇನಿರುತ್ತೆ ರೂಟೀನಲ್ಲಿ ಸ್ಕೂಲಿಂದ ಅದೆಲ್ಲ 1/2 ಅವರಲ್ಲಿ ಮುಗಿಸ್ಕೊಂಡು ಬಿಡ್ತಾನೆ. ಸೊ ಅದರಿಂದ ಅವನಿಗೆ ಅದರ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೂ ತುಂಬ ಟೈಮ್ ಹೆಲ್ಪ್ ಆಗ್ತಾಯಿದೆ. ಆದೀಶ್ ಮೆಮರಿ ಪವರ್ ನೋಡಿದ್ವಿ. ಈಗ ಇನ್ನೊಬ್ಬ ಸ್ಟೂಡೆಂಟ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾನೆ. ಅದರ ಹೆಸರು ಪ್ರಣವ್ ಅಂತ. ಪ್ರಣವ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಹೇಗಿದೆಯಾ? ಚೆನ್ನಾಗಿದ್ದೀನಿ. ಕನ್ನಡ ಬರುತ್ತಲ್ವಾ? ಹಾಂ. ಓಕೆ. ಯಾವರು? ಉಡುಪಿ. ಉಡುಪಿಯವರಾ? ಓಕೆ ಓಕೆ. ಸೊ ಯಾವ ಸ್ಕೂಲಲ್ಲಿ ಓದ್ತಾ ಇರೋದು? ಜಿಂದಾಲ್ ಪಬ್ಲಿಕ್ ಸ್ಕೂಲ್. ಹೌದಾ? ಯಾವ ಕ್ಲಾಸು? 5th ಸ್ಟ್ಯಾಂಡರ್ಡ್. ಸೊ ನಾನು ಪ್ರಣವ್ ಜೊತೆಗೆ ಕೂಡ ನಾನು ಮಾತಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆನ ನಾನು ವೈಷ್ಣವ್ ಮೇಡಮ್ಗೆ ಕೇಳಬೇಕು ಅಂದ್ಕೊಂಡೆ. ಅದೇನೆಂದರೆ, ನಮ್ಮ ವಿದ್ಯಾರ್ಥಿಗಳಿಗೆ, ನಾವು ವಿದ್ಯಾರ್ಥಿಗಳಾಗಿದ್ದಾಗ ಕೂಡ ಇದಾಗೋದು, ಎಲ್ಲ ಓದಿರ್ತೀವಿ, ಎಲ್ಲ ನೆನಪಲ್ಲೂ ಇರುತ್ತೆ. ಆದರೆ ಎಕ್ಸಾಮ್ ಹಾಲಲ್ಲಿ ಭಾಳಷ್ಟು ವಿಚಾರಗಳನ್ನ ಮರಿತೀವಿ. ಮತ್ತು ಹೊರಗಡೆ ಬಂದಾಗ ಅಯ್ಯೋ ಅದು ಮರ್ತೋಯ್ತಲ್ಲ ನನಗೆ ಅಂತ, ಇದನ್ನು ಗೊತ್ತಿತ್ತು ನನಗೆ ಆದರೂ ಬರೀಲಿಲ್ಲ ನಾನು. ಈ ಥರದ್ದೆಲ್ಲ ಎಡವಟ್ಟುಗಳನ್ನ ತುಂಬ ಜನ ಮಾಡ್ಕೋತಾರೆ, ನಾವು ಮಾಡ್ಕೊಂಡಿದ್ದೀವಿ. ಸೊ ಯಾಕೆ ಹಿಂಗಾಗುತ್ತೆ, ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಬೇಸಿಕಲಿ 3 hours ಆಫ್ ಮೆಮರಿ ಅಂತ ಹೇಳ್ತೀವಿ. 3 hours. Okay. ಒಂದು ರಿಜಿಸ್ಟ್ರೇಷನ್, ರಿಟೆನ್ಷನ್ ಆ್ಯಂಡ್ ರೀಕಾಲ್. ಸೊ ರಿಜಿಸ್ಟ್ರೇಷನ್ ಅಂದರೆ ಏನು? ಯಾವುದೇ ಒಂದು ವಿಷಯನೋ ಬ್ರೈನಿಗೆ ರಿಜಿಸ್ಟರ್ ಮಾಡೋ ಅಂಥದ್ದು. ಸೊ ಅಲ್ಲಿ ರೈಟ್ ವೇಸ್ ಆಫ್ ರಿಜಿಸ್ಟ್ರೇಷನ್ ಇದೆ, ರಾಂಗ್ ವೇಸ್ ಆಫ್ ರಿಜಿಸ್ಟ್ರೇಷನ್ ಇದೆ. ಇಫ್ ವಿ ಟ್ರೈ ಟು ಡೂ ರಾಂಗ್ ವೇಯಲ್ಲಿ ರಿಜಿಸ್ಟರ್ ಆಯಿತು ಅಂದರೆ ನೆಕ್ಸ್ಟ್ 2 hours ಕೂಡ ಎಫೆಕ್ಟ್ ಆಗುತ್ತೆ. ಅಂದರೆ ರಿಟೆನ್ಷನ್ನು, ರೀಕಾಲು. ರಿಟೆನ್ಷನ್ ಅಂದರೆ ಏನು? ಜ್ಞಾಪಕ ಇಟ್ಕೊಳ್ಳೋ ಸಾಮರ್ಥ್ಯ. ಎಷ್ಟು ಸಮಯದವರೆಗೂ ನಮಗೂ ಜ್ಞಾಪಕ ಇರುತ್ತೆ. ಹೌ ಲಾಂಗ್ ವಿ ಕ್ಯಾನ್ ರಿಮೆಂಬರ್ ಎನಿ ಪೀಸ್ ಆಫ್ ಇನ್ಫಾರ್ಮೇಷನ್ ಇಸ್ ವಾಟ್ ಇಸ್ ರಿಟೆನ್ಷನ್. ರೀಕಾಲ್ ಅಂದರೆ ಏನು? ರೀಕಾಲಿಂಗ್ ದ ರೈಟ್ ಥಿಂಗ್ ಅಟ್ ದ ರೈಟ್ ಟೈಮ್. ಆ ಸಮಯದಲ್ಲಿ ಅದು ಜ್ಞಾಪಕ ಬರಬೇಕು. ಇವಾಗ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಮೇಜರಾಗಿ ಎಡವಟ್ಟು ಮಾಡೋದು ನಾವಲ್ಲೇ. ಸೊ ಬೇಸಿಕಲಿ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಅಟೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಈಗಿನ ಜನ್ರೇಷನ್ ಹೇಗಾಗೋಗಿದ್ದಾರೆ ಅಂದರೆ, ಸೊ ಬೀಟ್ ಅ ಸ್ಕೂಲ್ ಗೋಯಿಂಗ್ ಸ್ಟೂಡೆಂಟ್ ಆರ್ ಕಾಲೇಜ್ ಸ್ಟೂಡೆಂಟ್, ಎನಿಬಡಿ ಮೊಬೈಲ್ ಫೋನು ಪಕ್ಕದಲ್ಲೇ ಇಟ್ಕೊಂಡು ಓದೋ ಅಂಥ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲಿ ಏನಾಗುತ್ತೆ, ನೋಟಿಫಿಕೇಷನ್ ಮಾನ್ಸ್ಟರ್ ಅಂತ ಹೇಳ್ತೀವಿ. ಜಸ್ಟ್ ಒಂದು ನೋಟಿಫಿಕೇಷನ್ ಪಾಪಪ್ ಆಯಿತು, ನಾಟ್ ಈವನ್ 2 seconds, ನಾಟ್ ಈವನ್ ಅ ಮಿನಿಟ್,
ಬ್ರೈನಿಗೆ ನಾವು ಹೇಗೆ ಪ್ರೋಗ್ರಾಮ್ ಮಾಡಿಬಿಟ್ಟಿದ್ದೀವಿ ಅಂದರೆ ಆ ಮೂಮೆಂಟಲ್ಲೇ ಅದನ್ನು ಓಪನ್ ಮಾಡಿ ನೋಡಬೇಕು, ಇಲ್ಲ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಅಲ್ಲೇನಾಗ್ತದೆ, ಓದ್ತಾ ಇದ್ದೀವಿ ಇನ್ ಬಿಟ್ವೀನ್ ಆ ನೋಟಿಫಿಕೇಶನ್ ಮಾನ್ಸ್ಟರ್ ಏನು ಮಾಡ್ತು, ನಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ತು, ಅಟೆನ್ಷನ್ ಡಿವಿಯೇಟ್ ಆಯಿತು. ಸೊ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ರಿಜಿಸ್ಟ್ರೇಷನ್ ಇಸ್ ವಾಟ್ ವಿ ಶುಡ್ ಗೆಟ್ ಅವೇ ಫ್ರಮ್ ಡಿಸ್ಟ್ರಾಕ್ಷನ್ಸ್. ಸೊ ಪ್ರತಿಯೊಬ್ಬರು ಸ್ಟೂಡೆಂಟ್ ಹೂಎವರ್ ಇಸ್ ಪ್ರಿಪೇರಿಂಗ್ ಫಾರ್ ಯುವರ್ ಎಕ್ಸಾಮ್ಸ್, ಈ ಮೊಬೈಲ್ ಫೋನು ನಿಮ್ಮ ಸೈಲೆಂಟ್ ಮೋಡಲ್ಲಿ ಹಾಕಿ ಕಬರ್ಡಲ್ಲಿ ಹಾಕಿಟ್ಬಿಟ್ಟು ಓದೋದಕ್ಕೆ ಕುತ್ಕೊಳ್ಳಿ. ಅದರ್ವೈಸ್ ಯೋರ್ ರಿಜಿಸ್ಟ್ರೇಷನ್ ಪ್ರಾಸೆಸ್ ಇಸ್ ಮೆಸ್ಡ್ ಅಪ್. ಸೊ ಏನಾಗುತ್ತೆ, ಇಫ್ ವಿ ಆರ್ ಡೈಲ್ಯೂಟ್ ದ ಲರ್ನಿಂಗ್ ವಿಲ್ ಡೈಲ್ಯೂಟ್ ದ ರಿಸಲ್ಟ್ಸ್. ಜನರಲ್ ಆಗಿ ಎಲ್ಲರೂ ಹೇಳ್ತೀವಿ ವಿ ಫರ್ಗಾಟ್ ಮರ್ತೋಯ್ತು. ಯಾಕೆ? ಬಿಕಾಸ್ ಯು ಹ್ಯಾವೆಂಟ್ ರಿಜಿಸ್ಟರ್ಡ್ ಇಟ್ ಅಟ್ ದ ರೈಟ್ ಪ್ಲೇಸ್. ಸೊ ಆ ಕಾರಣಕ್ಕೆ ಸರ್ ಇದು ಒಂದು ನೋಟಿಫಿಕೇಶನ್ ಅಟೆನ್ಷನ್ 100% ಕೊಟ್ಟು ಓದಬೇಕು. ದರ್ ಇಸ್ ಅನದರ್ ವೇ ಟು ರಿಜಿಸ್ಟರ್ ಯೂಸಿಂಗ್ ದ ಟೆಕ್ನಿಕ್ಸ್. ಸೊ ಅದನ್ನು ನಿಮ್ಮ ಕಡೆಯಿಂದ ನೀವು ಮಾಡಬೇಕು ಸರ್, ನಾನು ಹೇಳ್ಕೊಡ್ತೀನಿ. ಸೊ ನೀವು ಮಾಡೋದ್ರಿಂದ ಇಂಡೈರೆಕ್ಟಾಗಿ ವೀಕ್ಷಕರು ಮಾಡ್ತಾರೆ ಅಂತ ಮಾಡ್ತಾರೆ. ಓಕೆ, ಯಾ. ಸೊ ನಾನು ಹೇಳೋದನ್ನು ಕಣ್ಮುಚ್ಕೊಂಡು ವಿಜುವಲೈಸ್ ಮಾಡಿ ಸರ್. ಸೊ ವಿಲ್ ಟ್ರೈ ಟು ಡೂ ಇಟ್ ನೌ. ಸೊ ಒಂದು ಪಾಟ್ಗೆ ನೀವು ಸೋಡಾ ಹಾಕ್ತಾ ಇದ್ದೀರಾ, ನೀರು ಬದಲು ಸೋಡಾ ಹಾಕ್ತಾ ಇದ್ದೀರಾ. ಆ ಪಾಟು ಇಂಟರ್ನು ನಿಮಗೆ ಕ್ಯಾಲ್ಸಿಸ್ ಕೊಡ್ತಾ ಇದೆ. ಸೊ ಆ ಕ್ಯಾಲ್ಕುಲೇಟ್ರಲ್ಲಿ ಅಮೌಂಟ್ನ ಎಸ್ಟಿಮೇಟ್ ಮಾಡಿ ಒಂದು ಮ್ಯಾಗಿ ಪ್ಯಾಕೆಟ್ ತೊಗೊಂಬರ್ತಾ ಇದ್ದೀರಾ. ಆ ಮ್ಯಾಗಿಗೆ ಆಲೂಗಡ್ಡೆ ಹಾಕಿ ಪ್ರಿಪೇರ್ ಮಾಡ್ತೀರಾ. ಪ್ರಿಪೇರ್ ಮಾಡಿದ್ಮೇಲೆ ಅದು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ, ಎಲ್ಲ ಎತ್ಕೊಂಡೋಗಿ ಸಿಂಕಲ್ಲಿ ಸುರಿತೀರಾ. ಆ ಸಿಂಕು ಅಯನಿಂದ ಮಾಡಿರೋ ಅಂಥದ್ದು. ಸಿಂಕಲ್ಲಿ ಸುರಿದ ಮೇಲೆ ಅಯನ್ ಸಿಂಕಲ್ಲಿ ಹಾಕಿದಾಗ ಅದು ಒಂದು ಲಡ್ಡುಗೆ ಟ್ರಾನ್ಸ್ಫಾರ್ಮ್ ಆಗಿಬಿಡುತ್ತೆ. ಆ ಮ್ಯಾಗಿ ಹೋಗ್ಬಿಟ್ಟು ಲಡ್ಡುಗೆ ಟ್ರಾನ್ಸ್ಫಾರ್ಮ್ ಆಗಿಬಿಡುತ್ತೆ. ಆ ಲಡ್ಡುನ ಒಂದು ಡ್ರೋನಿಂದ ಲಿಫ್ಟ್ ಮಾಡಿ ಒಂದು ಪೊಲೀಸ್ ಕಾಪ್ ತೊಗೊತಾರೆ. ಆ ಪೊಲೀಸ್ ಕಾಪು ಅದನ್ನು ಕುರಿಮರಿಗೆ ತಿನ್ನಿಸ್ತಾರೆ. ಕುರಿಮರಿಗೆ ತಿನ್ನಿಸ್ಬಿಟ್ಟು ಅದಕ್ಕೆ ಬೆಳ್ಳಿ ಕಾಲ್ಗೆಜ್ಜೆ ಹಾಕ್ತಾರೆ, ಗೋಲ್ಡನ್ ನೆಕ್ಲೆಸ್ ಹಾಕಿ ಡೆಕೋರೇಟ್ ಮಾಡ್ತಾರೆ. ಸೊ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಪಾಟ್ ಇದೆ, ಅದಕ್ಕೆ ಸೋಡಾ ಹಾಕ್ತಿದ್ದೀರಾ, ಅದು ಕ್ಯಾಲ್ಕುಲೇಟರ್ ಕೊಡ್ತಿದೆ, ಅದರಲ್ಲಿ ಲೆಕ್ಕ ಹಾಕ್ಬಿಟ್ಟು ಮ್ಯಾಗಿ ತೊಗೊಂಬರ್ತಾ ಇದ್ದೀವಿ, ಆಲೂಗಡ್ಡೆ ಹಾಕಿ ಬೇಯಿಸ್ತೀವಿ, ಚೆನ್ನಾಗಿಲ್ಲ ಅದನ್ನು ಸಿಂಕಿಗೆ ಸುರಿತೀವಿ, ಅದು ಅಯನ್ ಸಿಂಕ್ ಆಗಿರುತ್ತೆ, ತಕ್ಷಣ ಅದು ಲಡ್ಡುಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಅದನ್ನು ಡ್ರೋನಿಂದ ಲಿಫ್ಟ್ ಮಾಡಿ ಪೊಲೀಸ್ ಕಾಪು ಕುರಿಮರಿಗೆ ತಿನ್ನಿಸ್ತಾರೆ. ಅದ್ರ ಜೊತೆಗೆ ಬೆಳ್ಳಿ ಕಾಲ್ಗೆಜ್ಜೆ, ಗೋಲ್ಡ್ ನೆಕ್ಲೆಸ್ ಹಾಕ್ತಾರೆ. ಆಲ್ ರೈಟ್ ಸರ್, ಎನಿ ಐಡಿಯಾ ಏನು ಕಾನ್ಸೆಪ್ಟ್ನ ಮೆಮರೈಸ್ ಮಾಡಿದ್ದೀವಿ ಅಂತ? ಇದು ಜನರಲಿ ಒಂದು 10ನೇ ಕ್ಲಾಸಲ್ಲಿ ಬರೋ ಅಂಥದ್ದು. ಸೊ ಇಟ್ಸ್ ಅ ಕೆಮಿಸ್ಟ್ರಿ ಕಾನ್ಸೆಪ್ಟ್. ಸೊ ದಿಸ್ ಇಸ್ ರಿಯಾಕ್ಟಿವಿಟಿ ಸೀರೀಸ್ ಅಂತ ಹೇಳ್ತೀವಿ. ಸೊ ಹೈಯೆಸ್ಟ್ ರಿಯಾಕ್ಟಿವಿಟಿಯಿಂದ ಲೋಯೆಸ್ಟ್ ರಿಯಾಕ್ಟಿವಿಟಿಗೆ ಈ ಸೀರೀಸ್ ಬರುತ್ತೆ. ಸೊ ಪಾಟ್ ಅಂದರೆ ಪೊಟ್ಯಾಷಿಯಂ, ಸೋಡಾ ಅಂದರೆ ಸೋಡಿಯಂ, ಕ್ಯಾಲ್ಸಿ ಅಂದರೆ ಕ್ಯಾಲ್ಸಿಯಂ, ಮ್ಯಾಗಿ ಮೆಗ್ನೀಷಿಯಂ, ಆಲೂ ಅಲ್ಯೂಮಿನಿಯಂ, ಅದನ್ನ ಸಿಂಕ್ ಹಾಕ್ದೆ, ಜಿಂಕ್. ಸೊ ಇಲ್ಲಿ ನಾವು ಟ್ರಿಗರ್ಸ್ ಕ್ರಿಯೇಟ್ ಮಾಡ್ತಾ ಇದೀವಿ ನಮ್ಮ ಬ್ರೈನಿಗೆ. ಸೊ ಹಾಗೇನೆ ನಾವು ಈ ಪೊಟ್ಯಾಷಿಯಂ ಸೋಡಿಯಂ ಅಂತ ಹೋದಿದ್ರೆ ನಾವು ಯಾವತ್ತೂ ಲೈಫಲ್ಲಿ ಆ ಪೊಟ್ಯಾಷಿಯಂ ಸೋಡಿಯಂನ ನೋಡಿದ್ದೇ ಇಲ್ಲ. ಸೊ ಹೌ ವಿಲ್ ದ ಬ್ರೈನ್ ಟ್ರೈ ಟು ರಿಜಿಸ್ಟರ್ ದಟ್ ಇಮೇಜ್? ಇವಾಗ ಪೊಟ್ಯಾಷಿಯಂ ಸೋಡಿಯಂನ ಇಮೇಜ್ ಕನ್ವರ್ಟ್ ಮಾಡ್ತಾ ಇದೀವಿ. ದಿಸ್ ಇಸ್ ದ ಬೇಸಿಕ್ ವೇ ಟು ರಿಜಿಸ್ಟರ್ ಟು ಯೋರ್ ಬ್ರೈನ್. ಅವಾಗ ಅದು ಇಮೇಜ್ ರೀತಿ ಜ್ಞಾಪಕ ಇರೋದ್ರಿಂದ ರೀಕಾಲ್ ಮಾಡೋದು ಸುಲಭ ಆಗುತ್ತೆ. ಸೊ ಏನು ಸಿಂಕ್ಗೆ ಹಾಕಿದ್ವಿ, ಅದು ಅಯನ್ ಅಂದ್ರೆ ಎಲ್ರಿಗೂ ಗೊತ್ತು, ಅಯನ್ ಗೊತ್ತು. ಆಮೇಲೆ ಅದು ಲಡ್ಡು ಆಗೋಯ್ತು, ಲೆಡ್. ಡ್ರೋನ್ ಇಂದ ಲಿಫ್ಟ್ ಮಾಡಿದೆ, ಹೈಡ್ರೋಜನ್. ಕಾಪ್ ಪಿಕ್ ಮಾಡಿದ್ರು, ಕಾಪರ್. ಕುರಿಮರಿ, ಮರ್ಕ್ಯೂರಿನೂ ನಾನು ಕುರಿಮರಿ ಅಂತ ಮಾಡಿದೆ. ಸೊ ಮೆಮರಿ ಹ್ಯಾಸ್ ನೋ ಬ್ಯಾರಿಯರ್ಸ್ ವಿತ್ ದ ಲ್ಯಾಂಗ್ವೇಜ್. ನೀವು ಎಷ್ಟು ಭಾಷೆ ಬರುತ್ತೋ ಅಷ್ಟು ಭಾಷೆಯಲ್ಲೂ ಅದನ್ನು ಯೂಸ್ ಮಾಡ್ಕೋಬಹುದು. ಅದಾದ ನಂತರ ಬೆಳ್ಳಿ ಕಾಲ್ಗೆಜ್ಜೆ ಹಾಕಿದೆ. ಸೊ ಇಟ್ ಇಸ್ ವಾಟ್ ಕಾಲ್ಗೆಜ್ಜೆ ಜನರಲ್ ಆಗಿ ಬೆಳ್ಳಿಲೇ ಮಾಡೋವಂಥದ್ದು, ಸಿಲ್ವರ್. ದೆನ್ ಗೋಲ್ಡ್ ನೆಕ್ಲೆಸ್, ಸೊ ಇಟ್ ಇಸ್ ಗೋಲ್ಡ್. ಸೊ ವಿ ಹ್ಯಾವ್ ಲರ್ನ್ ದ ರಿಯಾಕ್ಟಿವಿಟಿ ಸೀರೀಸ್. 10th ನಾವೆಲ್ಲ ಅದನ್ನ ಏನು ಯಾವುದೇ ನೆನಪಿಲ್ಲ, ಬಿಕಾಸ್ ನಮ್ಮ ಬಹುಶಃ ಈ ಥರ ಟೆಕ್ನಿಕ್ಗಳು ಗೊತ್ತಿಲ್ಲ ಅಂತ ಅನ್ಸುತ್ತೆ ನನಗೆ. ಸೊ ಈಗ ನಾವು ನಮ್ಮ ಪ್ರಣವ್ಗೆ ಟೆಸ್ಟ್ ಮಾಡೋಣ. ಪ್ರಣವ್ ರೆಡಿನಾ? ಸೊ ಅವನು ಸರ್ ಈ ಪಿರಿಯಾಡಿಕ್ ಟೇಬಲ್ ಅಂತ ಕೇಳಿರ್ತೀರಾ. ಪಿರಿಯಾಡಿಕ್ ಟೇಬಲಲ್ಲಿ 118 ಎಲಿಮೆಂಟ್ಸ್ ಇರುತ್ತೆ. ಸೊ ಬೇಸಿಕಲಿ ಹೈಸ್ಕೂಲು ಇಲ್ಲ ಫಸ್ಟ್ PU ಸೆಕೆಂಡ್ PU ಸೈನ್ಸ್ ಬ್ಯಾಕ್ಗ್ರೌಂಡ್ ಅಂತ ತಗೊಂಡಾಗ
ಅಲ್ಲಿ ಒಂದು ಚಾಪ್ಟರ್ ಇದೆ. ಆ ಪೀರಿಯಾಡಿಕ್ ಟೇಬಲಲ್ಲಿ ಎಲಿಮೆಂಟ್ಸ್ನ ಹೇಗೆ ಗ್ರೂಪ್ ಮಾಡಿರ್ತಾರೆ ಅಂದರೆ ಬ್ಲಾಕ್ಸ್ ಅಂತ, SPDF ಬ್ಲಾಕ್ಸ್ ಅಂತ. ಸೊ ಒಂದೊಂದು ಬ್ಲಾಕಲ್ಲೂ ಗ್ರೂಪ್ಸ್ ಅಂತ ಇರುತ್ತೆ. ಆ ಗ್ರೂಪ್ಸ್ ಕೆಳಗೆ ಒಂದೊಂದಷ್ಟು ಎಲಿಮೆಂಟ್ಸ್ ಹಾಕಿರ್ತಾರೆ. ಸೊ ಇಟ್ ಈಸ್ ಹೈಲಿ ಚಾಲೆಂಜಿಂಗ್ ಟು ರಿಮೆಂಬರ್ 118 ಎಲಿಮೆಂಟ್ ಯಾವ ಬ್ಲಾಕಲ್ಲಿ ಯಾವ ಗ್ರೂಪಲ್ಲಿ ಜ್ಞಾಪಕ ಇಟ್ಕೊಳ್ಬೇಕು ಅಂತ. ಸೊ ಚಾಪ್ಟರ್ ಇದೆ, S ಬ್ಲಾಕ್ ಎಲಿಮೆಂಟ್ ಅಂತಾನೆ ಚಾಪ್ಟರ್ ಇದೆ, P ಬ್ಲಾಕ್ ಎಲಿಮೆಂಟ್ ಅಂತಾನೆ ಚಾಪ್ಟರ್ ಇದೆ PUCಲಿ. ಸೊ ಅಂಥದ್ದನ್ನು ಇವನು ಟೆಕ್ನಿಕ್ಸ್ ಮುಖಾಂತರ ಕಲ್ತಿದ್ದಾನೆ. ಸೊ ಹಿ ಈಸ್ ಏಬಲ್ ಟು ಡೆಮಾನ್ಸ್ಟ್ರೇಟ್. ಎಸ್, ಅಂದರೆ ಇದು PUCಲಿ ಇರುವಂಥದ್ದು. ಹೌದು ಸರ್, PUCಲೂ ಬರುತ್ತೆ, 10th ಸ್ಟ್ಯಾಂಡರ್ಡಲ್ಲೂ ಬರುತ್ತೆ. ಸೊ ಅದನ್ನು ಒಬ್ಬ 5ನೇ ಕ್ಲಾಸಿನ ವಿದ್ಯಾರ್ಥಿ ಹೇಗೆ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಅನ್ನೋ ಪ್ರಶ್ನೆಗೆ ಉತ್ತರ ಈಗ ಸಿಗುತ್ತೆ. ಸೊ ನಾನು ಏನು ಕೇಳಬೇಕು, ಗ್ರೂಪ್ ನಂಬರ್ ಹೇಳಿದ್ರೆ ಅವನು ಅದರಲ್ಲಿರೋ ಎಲಿಮೆಂಟ್ಸ್ ಹೆಸರು ಹೇಳ್ತಾನೆ. ಎಸ್, ಅದನ್ನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೆ ನಿಮಗೆ. ಈಗ ಫಾರ್ ಎಕ್ಸಾಂಪಲ್ S ಗ್ರೂಪಲ್ಲಿ ಏನೆಲ್ಲ ಎಲಿಮೆಂಟ್ಗಳಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಎಸ್ ಬ್ಲಾಕಲ್ಲಿ ಗ್ರೂಪ್ 1ನಲ್ಲಿ ಏನಿದೆ, ಗ್ರೂಪ್ 2ನಲ್ಲಿದೆ, ಆಮೇಲೆ P ಬ್ಲಾಕಲ್ಲಿ ಗ್ರೂಪ್ 13ನಲ್ಲಿ ಏನಿದೆ, ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಈಗ ಲೆಟ್ಸ್ ಆಸ್ಕ್ ಪ್ರಣವ್. ಓಕೆನಾ ಪ್ರಣವ್? ಎಸ್ ಸರ್. ಈಗ P ಬ್ಲಾಕಲ್ಲಿ ಗ್ರೂಪ್ 14ನಲ್ಲಿ ಏನಿದೆ? ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್, ಲೆಡ್. ಎಸ್, ಕರೆಕ್ಟ್ ಆಗಿದೆ. ಓಕೆ, ಈಗ ನಾನು ಗ್ರೂಪ್ 18ನಲ್ಲಿ ಏನಿದೆ ಕೇಳ್ತಾ ಇದ್ದೀನಿ. ನೋಬಲ್ ಗ್ಯಾಸಸ್. ನೋಬಲ್ ಗ್ಯಾಸಸ್ಸಲ್ಲಿ ಫಸ್ಟ್ ಹೀಲಿಯಂ, ನಿಯಾನ್, ಆರ್ಗನ್, ಕ್ರಿಪ್ಟಾನ್, ಕ್ಸೆನಾನ್, ರೇಡಾನ್. ಸೂಪರ್, ಕರೆಕ್ಟಾಗಿ ಹೇಳಿದೆ. ಇನ್ನು S ಬ್ಲಾಕಿಂದು ಗ್ರೂಪ್ 1. ಗ್ರೂಪ್ 1 ಆಲ್ಕಲಿ, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಸಿಯಂ. ವಂಡರ್ಫುಲ್. ಇನ್ನು P ಬ್ಲಾಕಲ್ಲಿ ಗ್ರೂಪ್ 15. Group 15 is called nitrogen, phosphorus, arsenic, antimony, bismuth. ವಂಡರ್ಫುಲ್. ಹೇಗೆ ನೆನ್ಪಿಟ್ಕೊಂಡೆ ಇದನ್ನೆಲ್ಲ? ಸ್ಟೋರಿ ಮೆಥಡ್. ಓಕೆ, ಸೂಪರ್. ಎಷ್ಟು ದಿನ ತೊಗೊತಿದ್ದೀನೆಲ್ಲ ಮಾಡೋಕ್ಕೆ ನಿನಗೆ? ಒಂದು 1 day or 2 day. ಹೌದಾ? ಹೆಂಗೆ ಕಲಿತೆ ನೀನು? ಅಂದರೆ ಮೇಡಮ್ ಬಗ್ಗೆ ನಿಂಗೆ ಹೆಂಗೆ ಗೊತ್ತಾಯಿತು? ಯಾವಾಗ ಬಂದು ಕಲಿತೆ? ಮ್ಯಾಮ್ ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ. ಅಂದರೆ ಈಗ ಗ್ರೂಪ್ P ಬ್ಲಾಕಲ್ಲಿ ಗ್ರೂಪ್ 12 ತೊಗೊಳ್ತೀನಿ, ಅಂದರೆ 13 ತೊಗೊಳ್ತೀನಿ, ಗ್ರೂಪ್ 13. ಅದರಲ್ಲಿ ಬೋರಾನ್, ಅಲ್ಯೂಮಿನಿಯಂ, ಗೇಲಿಯಂ, ಇಂಡಿಯಂ, ಥೇಲಿಯಂ. ಬೋರಾನ್ ಅಂದರೆ ಬಿಗ್. ಅಲ್ಯೂಮಿನಿಯಂಗೆ ಮ್ಯಾಮ್ ಹೇಳ್ಕೊಟ್ಟಿದ್ದು ಆಲು, ಗೇಲಿಯಂ ಗಯಾ, ಇಂಡಿಯಂ ಇಂಡಿಯಾ, ಥೇಲಿಯಂ ಥಾಲಿ. ಬಿಗ್ ಆಲು, ಗಯಾ ಇಂಡಿಯಾ ಆ್ಯಂಡ್ 8 ಥಾಲಿ. ಓಕೆ, ನೈಸ್. ಸೊ ಅದು ಹೇಳ್ಬೇಕಾದ್ರೆ ಹಾಲು ತಿನ್ಬೇಕಂತ ಏನಾದ್ರು ಅನ್ನಿಸ್ತಾ ಇತ್ತಾ? ಇಲ್ಲ. ಥಾಲಿ ಬೇಕನ್ನಿಸ್ತಾ ಇತ್ತಾ? ಇಲ್ಲ. ಓಕೆ. ನನಗೆ ಜಾಸ್ತಿ ಹೆಲ್ಪ್ ನನ್ನ ಸಬ್ಜೆಕ್ಟ್ಸಲ್ಲಿ ಅದರಲ್ಲಿ EVS ಅಂದರೆ ಎನ್ವಿರಾನ್ಮೆಂಟಲ್ ಸೈನ್ಸ್, ಅದರಲ್ಲಿ ಜಾಸ್ತಿ ಹೆಲ್ಪ್ ಆಗುತ್ತೆ. ಯಾಕಂದರೆ ಅಲ್ಲಿ ಕಂಪೌಂಡ್, ಮಿಕ್ಸ್ಚರ್, ಎಲಿಮೆಂಟ್ ಅದ್ರ ಬಗ್ಗೆ ಜಾಸ್ತಿ ಲಾಂಗ್ ಆನ್ಸರ್ಸ್ ಇರುತ್ತೆ, ಅಂದರೆ 1 page or 2 page. ಅದಕ್ಕೆ ಸ್ಟೋರಿ ಮೆಥಡ್ ಅಥವಾ ಲೊಕೇಶನ್ ಮೆಥಡ್ ಹಾಗೆಲ್ಲ ಟೆಕ್ನಿಕ್ಸ್ ಯೂಸ್ ಮಾಡಿ ಮ್ಯಾಮ್ ಯಾವ್ದು ಹೇಳ್ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡಿ ನನಗೆ ಹೆಲ್ಪ್ ಆಗುತ್ತೆ. ಮತ್ತು ಹಾಗೆ ಕನ್ನಡದಲ್ಲಿ ಜಾಸ್ತಿ ಕವಿ ಪರಿಚಯಲ್ಲಿ ನಂಬರ್ಸ್ ಇರುತ್ತೆ, ಅದಕ್ಕೆ ಮ್ಯಾಮ್ ಒಂದು ಟೆಕ್ನಿಕ್ ಯೂಸ್ ಮಾಡೋಕ್ಕೆ ಹೇಳ್ಕೊಟ್ಟಿದ್ದಾರೆ ನಂಬರ್ಸ್ಗೆ. ಅದನ್ನು ಯೂಸ್ ಮಾಡಿ ಈಸಿಲಿ ನೆನಪಾಗುತ್ತೆ. ವಂಡರ್ಫುಲ್. ಸೊ ನಿಮ್ಮ ಅಕಾಡೆಮಿಕ್ಸ್ ಚೆನ್ನಾಗಿದೆ, ರಿಸಲ್ಟ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಈಗ? ಎಸ್ ಸರ್. ಓಕೆ. ಸೊ ನಿಮ್ಮ ಟೀಚರ್ಸ್ ಏನು ಹೇಳ್ತಾರೆ ಈಗ ನಿನ್ನ ಬಗ್ಗೆ? ಇಷ್ಟು ಬಂದಿದೆ, ಇನ್ನೂ ಪ್ರಾಕ್ಟೀಸ್ ಮಾಡಿ ಇನ್ನೂ ಚೆನ್ನಾಗಿ ಹೋಗ್ತೀಯಾ ಅಂತ. ವಂಡರ್ಫುಲ್. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಪ್ರಣವ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಪ್ರಮೀಳಾ ಅಂತ. ನಾನು ಪ್ರಣವ್ ಇದು ಪೇರೆಂಟ್ ಮಾತಾಡ್ತಾ ಇದ್ದೀನಿ. ನಾನು ಈ ಥರ ನನ್ನ ಮಗನಿಗೆ ತುಂಬ ಓದೋದ್ರಲ್ಲಿ ಅವನು ತುಂಬ ಟೈಮ್ ತೊಗೋತಾ ಇದ್ದ. ನಾನು ಹೀಗೆ ಏನಾದರೂ ಕ್ಲಾಸ್ ಏನೋ ಸಿಗುತ್ತೆ ಅಂತೇಳಿ ಹೀಗೆ ಸರ್ಚ್ ಮಾಡ್ತಿರ್ಬೇಕಾದ್ರೆ ಯೂಟ್ಯೂಬಲ್ಲಿ ಬೋಧವಿದ್ಯಾ ಅಂತ ಒಂದು ಕ್ಲಾಸ್ ನೋಡಿದೆ. ಹಾಗೆ ನಾನು ಅಪ್ರೋಚ್ ಮಾಡಿ ಅಲ್ಲಿ ವೈಷ್ಣವಿ ನವೀನ್ ಮ್ಯಾಮ್ ಅವ್ರು ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡಿ ಅವನಿಗೆ ಕ್ಲಾಸಿಗೆ ಜಾಯಿನ್ ಮಾಡಿಸಿದೆ. ಇದರಿಂದ ಅವನಿಗೆ ಎಷ್ಟು ಯೂಸ್ಫುಲ್ ಆಯಿತು ಅಂತ ಹೇಳಿದರೆ, ಇವನ್ ಅವನು ಮೊದಲು ಓದಲಿಕ್ಕೆ ತುಂಬ ಇಂಟ್ರೆಸ್ಟೇ ತೋರಿಸ್ತಿರ್ಲಿಲ್ಲ, ಅಂದರೆ ಓದ್ತಿದ್ದ ಅಂದರೆ ಅಷ್ಟು ಇಂಟ್ರೆಸ್ಟಾಗಿ ಓದ್ತಿರ್ಲಿಲ್ಲ. ಹೀಗೆ ಬೋಧವಿದ್ಯೆ ಕ್ಲಾಸಿಗೆ ಜಾಯ್ನ್ ಆದಮೇಲೆ ಅವನಿಗೆ ಮ್ಯಾಮ್ ಸ್ವಲ್ಪ ಟ್ರಿಕ್ಸ್ ಎಲ್ಲ ಹೇಳಿಕೊಟ್ರೆ ಯಾವ ರೀತಿ ಓದಬೇಕು, ಎಷ್ಟು ತುಂಬ
ಟೈಮ್ ತೊಗೊಳ್ಳೋದು ಕಡಿಮೆ ಟೈಮಲ್ಲಿ ಹೇಗೆ ಅದನ್ನೆಲ್ಲ ಓದೋದು, ಅದನ್ನು ಓದಿದ ನೆನ್ಪಿಟ್ಕೊಳ್ಳೋದು ಅದನ್ನೆಲ್ಲ ಹೇಳಿಕೊಟ್ರು. ಹಾಗಾಗಿ ಅವನಿಗೆ ಎಲ್ಲ ಸಬ್ಜೆಕ್ಟಲ್ಲೂ ಸಹ ಈಗ EVS ಆಗಲಿ ಕನ್ನಡ ಆಗಲಿ ನೆನ್ಪಿಟ್ಕೊಳ್ಳಿಕ್ಕೆ ಅವನಿಗೆ ತುಂಬ ಯೂಸ್ ಆಯಿತು. ಸೊ ನಾನು ಈ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ನಮಗೆ ಎಲ್ಲಕ್ಕಿಂತ ತುಂಬ ಕಷ್ಟ ಕೊಟ್ಟದ್ದು ಯಾವುವು ಅಂದರೆ ಫಾರ್ಮುಲಾಸು ಮತ್ತು ಇಕ್ವೇಷನ್ಸು. ಓಕೆ, ನಾವು ಅಂದರೆ ಕೆಲವೊಂದು ಸಲ ಅಂತೂ ಇದು ನಮ್ಗೆ ಆಗಲ್ಲ, ಇದು ಬಿಟ್ಬೋಣ ಅನ್ನೋ ಥರದ್ದು ಬಂದುಬಿಟ್ಟಿರ್ತೀವಿ. ಕೆಲವೊಂದು ಇನ್ಕ್ಲಿನೇಷನ್ ಇರುತ್ತೆ, ಕೆಲವರಿಗೆ ಒಂದೊಂದು ಕಡೆ ಇನ್ಕ್ಲಿನೇಷನ್ ಇರುತ್ತೆ. ಬಟ್ ಪಾಸ್ ಆದರೂ ಆಗಬೇಕಲ್ವ, ನೀವು ಒಂದು ಒಳ್ಳೆ ಮಾರ್ಕ್ಸ್ ಆದರೂ ತೊಗೋಬೇಕಲ್ವಾ, ಆಮೇಲೆ ಡಿಸೈಡ್ ಮಾಡ್ಬೋದು ನಿಮ್ಮ ಫ್ಯೂಚರ್ ಬಗ್ಗೆ. ಸೊ ಪಾಸ್ ಮಾಡಬೇಕಾದ್ರೆ ಇಕ್ವೇಷನ್ನು ಮತ್ತು ಫಾರ್ಮುಲೆಗಳನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ಓಕೆ, ಅದು ಮ್ಯಾಥಮೆಟಿಕ್ಸಲ್ಲೂ ಫಾರ್ಮುಲೆಗಳು ಬರುತ್ತೆ, ಕೆಮಿಸ್ಟ್ರಿ ಬರುತ್ತೆ, ಫಿಸಿಕ್ಸು ಬರುತ್ತೆ. ಓಕೆ, ಚಾರ್ಲ್ಸ್ ಲಾ ಬಾಯ್ಲ್ಸ್ ಲಾ ಅಂತ ನಾವು ಎಷ್ಟು ರೆಟ್ ಹೊಡೆದಿದ್ವಿ ಅಂದರೆ ನನ್ನ ಫ್ರೆಂಡ್ ಒಬ್ಬ ಅದನ್ನೇ ಓದ್ತಿದ್ದ, ಒಂದು 3 ತಿಂಗಳು ಅದನ್ನು ಓದಿ ಬಿಟ್ಟು ಮತ್ತೆ ಅದನ್ನೇ ಶುರು ಮಾಡ್ತಿದ್ದ. ಸೊ ಅದೆಲ್ಲ ನನಗೆ ಬರುತ್ತೆ. ಎಸ್ ಮೇಡಮ್, ಅದನ್ನು ಹೇಗೆ ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯ? ಸೊ ಬೇಸಿಕಲಿ ಸರ್, ನಮ್ಮ ಬ್ರೈನಲ್ಲಿ ಇಟ್ ಹ್ಯಾಸ್ 2 ಹೆಮಿಸ್ಫಿಯರ್ಸ್, ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್. ಸೊ ಲೆಫ್ಟ್ ಬ್ರೈನ್ ಲಾಜಿಕಲ್ ಬ್ರೈನ್, ರೈಟ್ ಬ್ರೈನ್ ಕ್ರಿಯೇಟಿವ್ ಬ್ರೈನ್. ಸೊ ಲೆಫ್ಟ್ ಬ್ರೈನಿಗೆ ಇಟ್ ಇಸ್ ಕನೆಕ್ಟೆಡ್ ವಿತ್ ದ ರೈಟ್ ಪಾರ್ಟ್ ಆಫ್ ದ ಬಾಡಿ ಆ್ಯಂಡ್ ದ ರೈಟ್ ಬ್ರೈನ್ ಇಸ್ ಕನೆಕ್ಟೆಡ್ ವಿತ್ ದ ಲೆಫ್ಟ್ ಪಾರ್ಟ್ ಆಫ್ ದ ಬಾಡಿ. ಇನ್ನೊಂದೇನಿದೆ ಅಂದರೆ ರಿಟೆಂಟಿವಿಟಿ ವೈಸ್ ಲೆಫ್ಟ್ ಬ್ರೈನಲ್ಲಿ ಲಾಜಿಕಲ್ ಬ್ರೈನ್ಗೆ ಹಾಕಿದಾಗ ಅರೌಂಡ್ 20% ರಿಟೆಂಟಿವಿಟಿ ಇದ್ದರೆ, ಅದೇ ನಮ್ಮ ಕ್ರಿಯೇಟಿವ್ ಬ್ರೈನ್ಗೆ ಹಾಕಿದಾಗ 80% ರಿಟೆಂಟಿವಿಟಿ ಇರುತ್ತೆ. ಸೊ ನಾವು ಜನರಲ್ ಆಗಿ ಯಾರೇ ಟೀಚರ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಕುತ್ಕೊಂಡು ಬರೀ ಪ್ರಾಕ್ಟೀಸ್ ಮಾಡು ಅಂತ ಹೇಳ್ತೀವಿ. ಆ ಸತಿ ಬರೋದ್ರೂ ಬರೋದಿಲ್ಲ. ಸೊ ನಾವು ಇವಾಗ ಏನು ಮಾಡಬೇಕು, ಇಫ್ ಸಂಬಡಿ ಈಸ್ ಅ ರೈಟ್ ಹ್ಯಾಂಡೆಡ್ ಪರ್ಸನ್, ಅವ್ರದ್ದು ದಟ್ ಬಿಕಮ್ಸ್ ಡಾಮಿನೆಂಟ್ ಹ್ಯಾಂಡ್. ಸೊ ನಾನ್ ಡಾಮಿನೆಂಟ್ ಹ್ಯಾಂಡಲ್ಲಿ ಬರಿಬೇಕು. ಸೊ ರೈಟ್ ಹ್ಯಾಂಡಲ್ಲಿ ಸತಿ ಬರೋದ್ರೂ ಬರದೇ ಇರೋದು, ನೀವೇನು ಲೆಫ್ಟ್ ಹ್ಯಾಂಡಲ್ಲಿ ಬರೆದ್ರೆ ವಾಟ್ ಬಿಗ್ ಡೀಲ್ ಅಂತ ಕೇಳ್ಬೋದು. ಸೊ ಯಾಕೆ ಅಂತಲೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನ್ ಡಾಮಿನೆಂಟ್ ಹ್ಯಾಂಡಲ್ಲಿ 1 2 to 3 ಟೈಮ್ಸ್ ಬರೆದ್ರೂ ರಿಜಿಸ್ಟರ್ ಆಗೋ ಸಾಧ್ಯತೆಗಳು ತುಂಬ ಇದೆ. ಯಾಕೆ? ಸೊ ನಾನ್ ಡಾಮಿನೆಂಟ್ ಹ್ಯಾಂಡು ನಾವು ಯಾವತ್ತೂ ಪ್ರೋಗ್ರಾಮ್ ಮಾಡಿಲ್ಲ ಬರೆಯೋದಕ್ಕೆ. ಸೊ ಅಲ್ಲಿ ಬರಿಬೇಕಾದ್ರೆ ಏನು ಮಾಡ್ತೀವಿ, ವಿ ವಿಲ್ ಟ್ರೈ ಟು ಪುಟ್ ಮೋರ್ ಫೋಕಸ್, ಮೋರ್ ಅಟೆನ್ಷನ್. ಸೊ ಅಷ್ಟು ಫೋಕಸ್ ಅಟೆನ್ಷನ್ ಹಾಕಿ ಬರೆದಾಗ ರಿಜಿಸ್ಟ್ರೇಷನ್ ಚೆನ್ನಾಗಾಗತ್ತೆ. ಸೊ ಲಾಂಗರ್ ರಿಟೆಂಟಿವಿಟಿ ಇರುತ್ತೆ. ದಟ್ಸ್ ವಂಡರ್ಫುಲ್ ಐಡಿಯಾ. ಈ ಥರ ಸುಮಾರು ಐಡಿಯಾಗಳು ನಮ್ಮ ಮೇಡಮ್ ಹತ್ರ ಇದೆ. ಅದನ್ನು ನಾವು ಇನ್ನೊಂದಷ್ಟು ಭಾಗಗಳಲ್ಲಿ, ಮುಂದಿನ ಭಾಗಗಳಲ್ಲಿ ಕೇಳ್ಕೊಂಡು ಹೋಗೋಣ. ಸೊ ಇಫ್ ಅಟ್ ಆಲ್ ಅ ಲೆಫ್ಟ್ ಹ್ಯಾಂಡೆಡ್ ಪರ್ಸನ್ ಇದ್ರು ಅಂದರೆ ಅವ್ರಿಗೆ ರೈಟ್ ಹ್ಯಾಂಡು ನಾನ್ ಡಾಮಿನೆಂಟ್ ಹ್ಯಾಂಡ್ ಆಗುತ್ತೆ. ಅವ್ರು ಅವಾಗ ರೈಟ್ ಹ್ಯಾಂಡಲ್ಲಿ ಬರೆದಾಗ ಅದು ಮೋರ್ ಫೋಕಸ್ ಆನ್ ಮೋರ್ ಅಟೆನ್ಷನ್ ಕೊಟ್ಟಿರ್ತಾರೆ, ಅವ್ರಿಗೆ ಹಾಗೆ ರಿಜಿಸ್ಟರ್ ಆಗುತ್ತೆ. ಓ ಹಾಗೆ. ಸೊ ಹಾಗೆ ಬೇರೆ ಬೇರೆ ಟೆಕ್ನಿಕ್ಗಳ ಮೂಲಕ ಮೆಮರಿ ಪವರ್ನ ಇನ್ಕ್ರೀಸ್ ಮಾಡೋ ಥರ ಮತ್ತು ಅದರ ಮೂಲಕ ಒಳ್ಳೆ ಮಾರ್ಕ್ಸ್, ಒಳ್ಳೆ ರಿಸಲ್ಟ್ ಬರೋ ಥರ ಬೋಧಿ ವಿದ್ಯಾ ಮೆಮರಿ ಅಕಾಡೆಮಿ ಮಾಡ್ತಾ ಇದೆ. ಅದನ್ನು ವೈಷ್ಣವಿಯವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕಳೆದ 12 ವರ್ಷಗಳಿಂದ ಸುಮಾರು 10,000 ವಿದ್ಯಾರ್ಥಿಗಳಿಗೆ ಅವರು ಈ ಥರ ಟ್ರೈನ್ ಮಾಡಿದ್ದಾರೆ. ಮತ್ತು ಕೇವಲ ಭಾರತ ಮಾತ್ರವಲ್ಲ, ಅವರು ಹೇಳಿದ ಹಾಗೆ ವಿಶ್ವದಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿರುವಂಥ ಕನ್ನಡಿಗರು ಎಲ್ಲರೂ ಕೂಡ ಅವ್ರಿಗೆ ಕನೆಕ್ಟ್ ಆಗ್ತಾ ಇದ್ದಾರೆ. ಮತ್ತು ಇದ್ರ ಜೊತೆಗೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ಅವರು ಯೂಟ್ಯೂಬ್ ಚಾನಲ್ ಕೂಡ ಇದೆ ಅಲ್ವಾ ಮೇಡಮ್? ಹೌದು ಸರ್. ಅದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದರಲ್ಲಿ ಅವರು ಮೆಮರಿ ಟೆಕ್ನಿಕ್ ಬಗ್ಗೆ ಬಹಳಷ್ಟು ವಿಡಿಯೋಗಳನ್ನ ಮಾಡಿದ್ದಾರೆ. ಓಕೆ, ನಿಮಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ಆ ವಿಡಿಯೋಗಳನ್ನ ನೀವು ನೋಡ್ಬೋದು ಅಂತ ಹೇಳ್ತಾ, ಇನ್ನು ಅಡ್ಮಿಷನ್ ಮಾಡೋದು ಹೇಗೆ ಅಂತ ಒಂದು ಬಂದರೆ, ಅಂದರೆ ಈ ಒಂದು ಕೋರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿದ್ರೆ ಫುಲ್ ಕೋರ್ಸ್ ಡೀಟೇಲ್ಸ್ ಎಲ್ಲ ಹೋಗುತ್ತೆ ಅವ್ರಿಗೆ. ವಿತ್ 3 ಡೆಮೋ ವೀಡಿಯೋಸ್ ಹೋಗುತ್ತೆ. ಕೋರ್ಸ್ ಡ್ಯೂರೇಷನ್ ಏನು, ಯಾವಾಗಿಂದ ಯಾವಾಗ ಬ್ಯಾಚ್ ಇರುತ್ತೆ, ಎಲ್ಲ ಡೀಟೇಲ್ಸ್ ಹೋಗುತ್ತೆ. ಅವ್ರು ಅದನ್ನು ಗೋತ್ರೂ ಮಾಡಿ ಆ ಡೆಮೋ ಮೇಲೆ ವರ್ಕ್ ಮಾಡಬೇಕು ಸರ್. ಸೊ ಸುಮ್ಮನೆ ಬಂದು ಕ್ಲಾಸಲ್ಲಿ ಕೂತ್ಕೊಂಡ್ಬಿಟ್ಟು ನನ್ನ ಮೆಮರಿ ಇನ್ಕ್ರೀಸ್ ಆಗುತ್ತೆ, ನೋ. ಸೊ ಫಸ್ಟ್ ವರ್ಕ್ ಮಾಡಿ ತಿಳ್ಕೊಳ್ಳಿ ಏನಿದು ಮೆಮರಿ ಟ್ರೈನಿಂಗ್. ಸೊ ಪ್ರತಿಯೊಬ್ಬ ಪೇರೆಂಟ್ ಜಸ್ಟ್ ಡೈರೆಕ್ಟಾಗಿ ಕ್ಲಾಸಿಗೆ ಸೇರಿಸ್ಬೇಡಿ, ನೀವು ತಿಳ್ಕೊಳ್ಳಿ, ಮಕ್ಕಳಿಗೂ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿ. ಫಸ್ಟ್ ಮಗು ರೆಡಿ ಇರಬೇಕು, ಇದನ್ನು ಕಲಿತೀನಿ, ನನ್ನ ಲೈಫಲ್ಲಿ ನಾನು ಇಂಪ್ಲಿಮೆಂಟ್ ಮಾಡ್ಕೋತೀನಿ, ನನ್ನ ಸ್ಟಡೀಸ್ನೂ ನಾನು ಈಸಿ ಮಾಡ್ಕೋತೀನಿ. ಇದು ಒಂಥರ ಸರ್ ಆ್ಯಂಟಿ ಬೋರಿಂಗ್ ಅಪ್ರೋಚ್ ಅಂತ ಹೇಳಬೇಕು. ಆಟ ಆಡ್ಕೊಂಡು ಕಲಿಯೋದು ಅಂತ ಹೇಳ್ತೀವಲ್ಲ, ಆ ರೀತಿ ಮಾಡೋ ಅಂಥದ್ದು. ಸೊ ಮಗುಗೆ ಇಂಟ್ರೆಸ್ಟ್ ಇತ್ತು, ಅವ್ರು ಕಲಿಬೋದು ಅಂದರೆ ದೆನ್ ಡೆಫಿನೆಟ್ಲಿ ಎವ್ರಿಬಡಿ ಕ್ಯಾನ್ ಲರ್ನ್. ಎಸ್. ಸೊ ಮೆಮರಿ ನಮಗೆಲ್ಲರಿಗೂ ಬೇಕಾಗುತ್ತೆ, ಮಕ್ಕಳಿಗೆ ಮಾತ್ರವಲ್ಲ, ದೊಡ್ಡವ್ರಿಗೂ ಬೇಕಾಗುತ್ತೆ, ಪ್ರೊಫೆಷನಲ್ ಬೇಕಾಗುತ್ತೆ, ಜಾಬಲ್ಲಿ ಬೇಕಾಗುತ್ತೆ, ಬಿಸ್ನೆಸ್ಸಲ್ಲಿ ಬೇಕಾಗುತ್ತೆ. ಸೊ ಹೀಗಾಗಿ ಬಟ್ ಮಕ್ಕಳಿಗೆ ಜಾಸ್ತಿ ಬೇಕಾಗುತ್ತೆ. ಆ ದೃಷ್ಟಿಯಿಂದ ಅವರ ನಂಬರ್ ಏನು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಸಿಂಪಲ್ ಒಂದು ಹಾಯ್ ಅಂತ ಹಾಕಿ, ಎಲ್ಲ ಡೀಟೇಲ್ಸ್ ಬರುತ್ತೆ. ಅದೆಲ್ಲವನ್ನು ಕೂಡ ಗೋಥ್ರೂ ಮಾಡಿ, ಎಲ್ಲವನ್ನು ನೋಡಿ, ವಿಡಿಯೋಗಳನ್ನ ನೋಡಿದ ಮೇಲೆ ಕಾಲ್ ಮಾಡಿ, ಅವಾಗ ಹೆಚ್ಚಿನ ಇನ್ಫಾರ್ಮೇಷನ್ ಕೊಡ್ತಾರೆ ಮತ್ತು ನಿಮ್ಮ ವಿದ್ಯಾರ್ಥಿಗಳನ್ನ ನೀವು ಕಳಿಸ್ಬೋದು. ಬೆಂಗಳೂರಲ್ಲಿ ಇದ್ದವರು ಆಫ್ಲೈನ್ ಕ್ಲಾಸಿಗೆ ಕಳಿಸ್ಬೋದಾ?
ಇಲ್ಲ ಸರ್, ಎವ್ರಿಥಿಂಗ್ ಇಸ್ ಆನ್ಲೈನ್, ಓಕೆ ಓಕೆ, ಹೌದಾ? ಎಲ್ಲ ಆನ್ಲೈನ್. ಸೊ ಹಾಗಾದ್ರೆ ಬೆಂಗಳೂರಲ್ಲಿ, ಯಾಕಂದರೆ ಬೆಂಗಳೂರು ಕೂಡ ತುಂಬ ಚಿಕ್ಕ ಊರೇನಲ್ಲ, ಹೀಗಾಗಿ ಬೆಂಗಳೂರಲ್ಲಿ ಇದ್ದವ್ರಿಗೂ ಬರೋದು ಕಷ್ಟನೇ. ವೈಟ್ ಫೀಲ್ಡಲ್ಲಿದ್ದರೆ ಹೆಂಗೆ ಬರೋಕ್ಕೆ ಸಾಧ್ಯ ಜಯನಗರಕ್ಕೆ? ಹೀಗಾಗಿ ಆನ್ಲೈನ್ ಕ್ಲಾಸ್ಗಳ ಮೂಲಕ ಎಲ್ಲವನ್ನು ಕಲಿಸ್ತಾ ಇದ್ದಾರೆ. ಸೊ ಅದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ವೈಷ್ಣವಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಪ್ರಣವ್, ಥ್ಯಾಂಕ್ಸ್ ಅಲಾಟ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಬೋರಿ ವಿದ್ಯಾ ಮೆಮೊರಿ ಅಕಾಡೆಮಿ ಫೌಂಡರ್ ಆಗಿರುವಂಥ ವೈಷ್ಣವಿ ನವೀನ್ ಅವರೊಂದಿಗಿನ ಮಾತುಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತು ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಅವರ ಕಾಂಟ್ಯಾಕ್ಟ್ ಡೀಟೇಲ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸ್ಕ್ರೀನ್ ಮೇಲೂ ಕೂಡ ಇದೆ. ಆಸಕ್ತರು ಅವರ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ, ಎಲ್ಲ ಡೀಟೇಲ್ಸ್ ಬರುತ್ತೆ. ಆ ಡೀಟೇಲ್ಸನ್ನು ಒಂದ್ಸಲ ನೋಡಿದ ಮೇಲೆ ಅವ್ರಿಗೇನು ಕಾಲ್ ಮಾಡಿ. ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.